सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ವೇದಾಂತದಲ್ಲಿ ಒಂದು ಮಾತಿದೆ. ನಮ್ಮ ಶಾಸ್ತ್ರಗಳಲ್ಲಿ ಮತ್ತು ವೇದಾಂತದಲ್ಲಿ ಕಂಡುಬರುವಂತಹ ಅನೇಕಗಳಿಗೆ ಅಥವಾ ಎಲ್ಲವುಗಳಿಗೆ ಕೇವಲ ತರ್ಕದಿಂದ ಅಥವಾ ವಾದ ವಿವಾದವನ್ನು ಮಾಡುವುದರಿಂದಾಗಲಿ ಅಲ್ಲಿ ಉತ್ತರ ಸಿಗೋದಿಲ್ಲ. ಯಾವ ಕಾರಣಗಳನ್ನು ಕೂಡ ಅಲ್ಲಿಗೆ ಕೊಡಕ್ಕಾಗೋದಿಲ್ಲ. ಸೊ ದ ರೀಸನಿಂಗ್ ಆರ್ ದಿ ಲಾಜಿಕ್ ಅಬೌಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಗಾಡ್ ಡಸ್ ನಾಟ್ ವರ್ಕ್ ಅಟ್ ಆಲ್ ಟೈಮ್. ಫಸ್ಟ್ ಆಫ್ ಆಲ್, ವೆನ್ ಇಟ್ ಈಸ್ ಸೆಡ್ ಗಾಡ್, ದೇವರು ಅಂತ ಹೇಳಿದಾಗ you cannot prove that there is God, and at the same time ಭಗವಂತ ಇಲ್ಲ ಅಂತ ಹೇಳಿದಾಗ ಆಗಲೂ ಕೂಡ you cannot prove that. ಸೊ ದೇವರು ಅಂತ ಹೇಳಿದಾಗ God is not an object. ಈಗ ಯಾವುದೇ ಒಂದು ವಸ್ತುವನ್ನು ನಾವು ಮತ್ತೊಬ್ಬರಿಗೆ ತೋರಿಸಬಹುದು, ಈ ಒಂದು ವಸ್ತು ಇಲ್ಲಿದೆ ಅಂತ ಹೇಳಿ ಅದರ ಬಗ್ಗೆ ಹೇಳಬಹುದು. ಆದರೆ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಈಸ್ ನಾಟ್ ಎ ವಸ್ತು, ಹಿ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಅಂಡ್ ಅಟ್ ದ ಸೇಮ್ ಟೈಮ್ ಪರಮಾತ್ಮ ಅಂತ ಹೇಳಿದಾಗ ಆ ಒಂದು ಸತ್ಯ ಇಟ್ ಈಸ್ ಟು ಬಿ ರಿಯಲೈಸ್ಡ್. ಸೊ ಇಟ್ ಈಸ್ ನಾಟ್ ಈವನ್ ಎ ಕಾನ್ಸೆಪ್ಟ್. ಸೊ ಗಾಡ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಟು ಸಿ ಅಂಡ್ ಗಾಡ್ ಈಸ್ ನಾಟ್ ಈವನ್ ಎ ಕಾನ್ಸೆಪ್ಟ್. ಅದರಿಂದ ಪರಮಾತ್ಮ ಅಂತ ವಿಚಾರ ಬಂದಾಗ ಅವನ ಇರುವಿಕೆಯ ಬಗ್ಗೆ ಆಗಲಿ ಅಥವಾ ಪರಮಾತ್ಮ ಇಲ್ಲ ಅಂತ ಹೇಳಿ ಇಲ್ಲದಿರುವ ಬಗ್ಗೆ ಆಗಲಿ ಮಾತುಗಳು ಅನವಶ್ಯಕ. ಇದೆಲ್ಲ ಅವರವರಿಗೆ ಬಿಟ್ಟಿರುವಂತಹದ್ದು, ಅವರುಗಳು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಇಂತಹ ವಿಚಾರಕ್ಕೆ ಚರ್ಚೆ ಈಸ್ ಅನವಶ್ಯಕ. ಚರ್ಚೆ ಮಾಡುವಂತಹ ಸಬ್ಜೆಕ್ಟೇ ಇದಲ್ಲ. ನನ್ನ ಬದುಕಿನ ಸಾರ್ಥಕತೆಯ ಬಗ್ಗೆ ಪ್ರಶ್ನೆ ಬಂದಾಗ ಐ ಆಲ್ವೇಸ್ ಹೋಲ್ಡ್ ಆನ್ ಟು ಎ ಡಿಫರೆಂಟ್ ಸ್ಟ್ರೆಂತ್ ಅಂಡ್ ವಿಚ್ ಐ ಕಾಲ್ ಇಟ್ ಫೇತ್. ಹಾಗಾದರೆ ವಾಟ್ ಈಸ್ ಫೇತ್? ಎಗೇನ್ ಫೇತ್ ಅಂತ ಹೇಳಿದಾಗ ಆ ಫೇತ್ನ ಮೌಲ್ಡ್ ಮಾಡಿ ನನಗೆ ಕೊಟ್ಟಿರುವಂತಹದ್ದೇ ಇಂಟೆಲೆಕ್ಟ್. ಇಂಟೆಲೆಕ್ಟ್ ಅಂತಂದ್ರೆ ಬುದ್ಧಿ. ಸಿಮಿಲರ್ಲಿ ದೇವರ ವಿಚಾರ ಬಂದಾಗ ಇಟ್ ಈಸ್ ದಿ ಫೇತ್ ವಿತ್ ವಿಚ್ ವಿ ಇನ್ವಾಲ್ವ್ ವಿತ್ ಇಟ್. ಪರಮಾತ್ಮ ಅಂತ ಬಂದಾಗ ಅಲ್ಲಿ ಮುಖ್ಯವಾಗಿ ನಮ್ಮನ್ನ ಆ ವಿಚಾರದಲ್ಲಿ ಮುಂದುವರಿಯೋದಕ್ಕೆ ಬಿಡುವಂತಹದ್ದು ಇಟ್ ಈಸ್ ದಿ ಫೇತ್.
ಸೊ ಅದರಿಂದ ಇಲ್ಲಿ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಅನ್ನುವಂತಹದ್ದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈ ಕಾರಣದಿಂದ ರೀಸನಿಂಗ್ ಆರ್ ಲಾಜಿಕ್ ಡಸ್ ನಾಟ್ ವರ್ಕ್. ಯಾಕೆ ಅಂತಂದರೆ ರೀಸನಿಂಗ್ ಅಂತ ಹೇಳಿದ್ರು ಅಷ್ಟೇ, ಅಥವಾ ಲಾಜಿಕ್ಕು, ವಾದ ವಿವಾದ, ಇವುಗಳನ್ನ ತರ್ಕ ಅಂತ ಹೇಳ್ತೀವಿ, ಇವೆಲ್ಲ ದೇ ಹ್ಯಾವ್ ಗಾಟ್ ಸರ್ಟನ್ ಲಿಮಿಟೇಷನ್ಸ್. ಈ ಕಾರಣದಿಂದ ಅಲ್ಲಲ್ಲಿ ನಮ್ಮ ಶಾಸ್ತ್ರ, ನಮ್ಮ ವೇದಾಂತ ಅವೆಲ್ಲ ನಮ್ಮನ್ನು ತಿದ್ದುತ್ತಾ ಬರುತ್ತೆ, ಅವೆಲ್ಲ ಹೇಳತ್ವೆ. ಒಂದು ಹಂತದಲ್ಲಿ ನಾವು ಕಠೋಪನಿಷತ್ನಲ್ಲಿ ಒಂದು ಮಾತಿದೆ, ಅದು ಹೇಳ್ಬೋದು, ನೈಷ ತರ್ಕೇನ ಮೆತಿರಾಪನೇಯ ಅಂತಂದರೆ ಲಾಜಿಕ್ ಅನ್ನೋವಂತಹದ್ದು ಇಟ್ ವಿಲ್ ನಾಟ್ ಟೇಕ್ ಯು ಟು ದಿ ಟ್ರೂತ್. ದೇವರ ವಿಚಾರದಲ್ಲಿ ತರ್ಕ ಅಂತ ಹೇಳಿದಾಗ ಇಟ್ ಈಸ್ ಎ ಡ್ರೈ ಡಿಸ್ಕಷನ್, ದಟ್ಸ್ ಆಲ್. ಇಟ್ ಕೆನಾಟ್ ಟೇಕ್ ಯು ಟು ದಿ ಟ್ರೂತ್. ಅಲ್ಲಿ ಎಷ್ಟೇ ತರ್ಕವನ್ನು ಮುಂಡಿಸಿದ್ರು, ಯಾವುದೇ ರೀತಿಯಲ್ಲಿ ವಿಚಾರವನ್ನು ತೆಗೆದುಕೊಂಡು ಹೋದರೂ ಕೂಡ ಅಲ್ಲಿ ಯಾವುದನ್ನ ನೀನು ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಗೋ ನಿಯರ್ ಟು ದಿ ಟ್ರೂತ್. ಸತ್ಯ ಅಂತಂದರೆ ಹಾಗೆ. ಸೊ ಈ ರೀಸನಿಂಗ್ ಅನ್ನುವಂತಹದ್ದು ಅಥವಾ ತರ್ಕ ಅನ್ನುವಂತಹದ್ದು ದೇ ಫೇಲ್ ಟು ಪ್ರೂವ್ ಇನ್ ದಿಸ್ ವಿಚಾರ. ಸೊ ಇದೆಲ್ಲ ಅವರವರಿಗೆ ಬಿಟ್ಟಿರುವಂತಹದ್ದು, ಅವರವರ ಫೇತ್ ಅವ್ರನ್ನ ಈ ವಿಚಾರದಲ್ಲಿ ಮುಂದುವರಿಯೋ ಹಾಗೆ ಮಾಡುತ್ತೆ. ಈಗ ನಾವು ಟು ಪ್ರಾಕ್ಟೀಸ್ ದಿಸ್ ಈಶ್ವರ ಆರಾಧನಾ, ಇಲ್ಲಿ ಈಶ್ವರ ಆರಾಧನಾ ಅಂತ ಹೇಳಿ ಈಶ್ವರ ಅನ್ನುವಂತಹ ಒಂದು ಪದವನ್ನು ಇಲ್ಲಿ ಹೇಳಿರುವಂತಹದ್ದು, ಈಶ್ವರ ಅಂತಂದರೆ ಮುಖ್ಯವಾಗಿ ಹಿ ಈಸ್ ಎ ಭಗವಂತ. ಈಶ್ವರ ಮೀನ್ಸ್ ಹಿ ಈಸ್ ಎ ಭಗವಂತ. ಬಟ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಈಶ್ವರ? ಈಶ್ವರ ಅಂತಂದ್ರೆ ಯಜಮಾನ ಅಂತ ಅರ್ಥ. ಹಿ ಈಸ್ ದಿ ಒಡೆಯ, ಹಿ ಈಸ್ ಪ್ರಭು. ಯಾರಿಗೆ ಯಜಮಾನ? ಯಾವುದಕ್ಕೆ ಯಜಮಾನ? ಈಶ್ವರ ಅಂತ ಹೇಳಿದಾಗ ಹಿ ಈಸ್ ಜಗದೀಶ್ವರ, ಹಿ ಈಸ್ ಮಹಾದೇವ, ಹಿ ಈಸ್ ದೇವಾದಿದೇವ, ಹಿ ಈಸ್ ಪರಬ್ರಹ್ಮ. ಈ ಅರ್ಥಗಳು ಈಶ್ವರ ಅನ್ನೋದಕ್ಕೆ ತಿಳ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಈಶ್ವರ ಅಂತಂದಾಗ ನಮ್ಮ ಮನಸ್ಸಿಗೆ ಬರುವಂತಹದ್ದು ಪರಮೇಶ್ವರ, ಶಿವ. ಸೊ ಈ ಒಂದು ರೂಪ ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಸಿಗತ್ತೆ ಈಶ್ವರ ಅಂತ ಹೇಳಿದಾಗ. ಬಟ್ ಈಶ್ವರ ಅಂತ ವೇದಾಂತದಲ್ಲಿ ಹೇಳಿದಾಗ ಈಶ್ವರ ಮೀನ್ಸ್ ಹಿ ಈಸ್ ಜಗದೀಶ್ವರ, ಹಿ ಈಸ್ ಮಹಾದೇವ, ಹಿ ಈಸ್ ಪರಬ್ರಹ್ಮ, ಹಿ ಈಸ್ ದಿ ಲಾರ್ಡ್, ಹಿ ಈಸ್ ದಿ ಸುಪ್ರೀಂ ಲಾರ್ಡ್. ಸೊ ಹೀಗೆ ವೇದಾಂತದ ಪ್ರಕಾರ ಇಲ್ಲಿ ಈಶ್ವರ ಆರಾಧನಾ ಅಂತ ಹೇಳಿದಾಗ ಇಟ್ ಈಸ್ ಭಗವಂತನ ಆರಾಧನೆ, ದಟ್ಸ್ ಆಲ್. ಯಾವ ಭಗವಂತ? ಯು ಚೂಸ್. ಮೇ ಬಿ ರಾಮ ಫಾರ್ ಯು, ಮತ್ತೊಬ್ಬನಿಗೆ ಕೃಷ್ಣ ಇರಬಹುದು, ಇನ್ನೊಬ್ಬನಿಗೆ ಶಿವ ಇರಬಹುದು. ಹೂ ಎವರ್ ಹಿ ಈಸ್. ಹೂ ಈಸ್ ಪರಬ್ರಹ್ಮ ಅಂತಂದ್ರೆ ನಿನ್ನ ಪ್ರಕಾರ ರಾಮ ನಿನ್ನ ಆರಾಧ್ಯ ದೈವ ಅಂತಂದ್ರೆ ಯು ಕ್ಯಾನ್ ಕಾಲ್ ಹಿಮ್ ರಾಮ ಈಸ್ ಪರಬ್ರಹ್ಮ, ರಾಮ ಈಸ್ ಸರ್ವಶಕ್ತ, ರಾಮ ಈಸ್ ಸರ್ವಜ್ಞ, ರಾಮ ಈಸ್ ಎವ್ರಿಥಿಂಗ್, ರಾಮ ಈಸ್ ಸುಪ್ರೀಂ ಲಾರ್ಡ್, ಯು ಕ್ಯಾನ್ ಕಾಲ್ ಹಿಮ್. ಅದೇ ರೀತಿ ಮತ್ತೊಬ್ಬನಿಗೆ ಕೃಷ್ಣ ಆರಾಧ್ಯ ದೈವನಾಗಿರ್ತಾನೆ, ಅವನು ಹೇಳ್ತಾನೆ ಕೃಷ್ಣ ಈಸ್ ಜಗದೀಶ್ವರ. ಎಸ್, ಯು ಆರ್ ರೈಟ್. ಮತ್ತೊಬ್ಬ ಗಣಪತ್ಯಾಸ್ ಅಂತ ಹೇಳ್ತೀವಿ, ಗಣಪತಿಯನ್ನ ಆರಾಧನೆ ಮಾಡೋರು ಹೇಳ್ತಾರೆ. ಗಣಪತಿ ಅಂತ ಹೇಳಿದಾಗ ಹಿ ಈಸ್ ದಿ ಸರ್ವಶಕ್ತ, ಹಿ ಈಸ್ ರೈಟ್. ಮತ್ತೊಬ್ಬ ಇನ್ನೊಂದು ದೇವರನ್ನ ಹೇಳ್ತಾನೆ, ಹಿ ಈಸ್ ಆಲ್ಸೋ ರೈಟ್. ಒಟ್ಟಿನಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಿ ಒನ್. ಅವನಿಗೆ ಅನೇಕ ನಾಮಗಳಿದೆ, ಅನೇಕ ರೂಪಗಳಿದೆ. ಆ ನಾಮ ರೂಪಗಳನ್ನೆಲ್ಲ ನಾವು ಕೊಟ್ಕೊಂಡಿರುವಂಥದ್ದು, ಯಾಕೆಂದ್ರೆ ನಮಗೆ ಬೇಕಾಗಿರುವಂತಹದ್ದು. ನನಗೆ ಶ್ರೀರಾಮ ಇಷ್ಟ, ರಾಮ ಅಂದ್ರೆ ಹೀಗಿರ್ತಾನೆ, ನಾನು ಅವನನ್ನು ಒಪ್ಕೋತೀನಿ, ದಟ್ಸ್ ಆಲ್. ಬಟ್ ಪರಬ್ರಹ್ಮ, ಹಿ ಈಸ್ ರಾಮ. ದ ಸೇಮ್ ಪರಬ್ರಹ್ಮ ಹಿ ಈಸ್ ಕೃಷ್ಣ, ದ ಸೇಮ್ ಪರಬ್ರಹ್ಮ ಹಿ ಈಸ್ ಮತ್ತೊಬ್ಬ. ಸೊ ಈ ಪ್ರಕಾರ
ಈಶ್ವರ ಅಂತಂದರೆ ಹಿ ಈಸ್ ದಿ ಸುಪ್ರೀಂ ಲಾರ್ಡ್. ಸೊ ಇಲ್ಲಿ ಈಶ್ವರ ಆರಾಧನಾ. ಸೊ ಈ ಈಶ್ವರ ಆರಾಧನಾ ಅಂತ ಹೇಳಿದಾಗ ಫೇತ್ ಇಸ್ ದಿ ಬೇಸಿಸ್ and this Ishvara Aradhana is the beginning of our spiritual life. ನಮ್ಮ ಆಧ್ಯಾತ್ಮ ಜೀವನ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದರೆ ನಾವು ಭಗವಂತನನ್ನ ಆರಾಧನೆ ಮಾಡುವ ಹಂತಕ್ಕೆ ನಾವು ಬಂದಿರ್ತೀವಿ, ಆ ಮಟ್ಟಕ್ಕೆ ನಾವು ಬೆಳೆದಿರ್ತೀವಿ. ನನಗೆ ಅಂತ ಒಬ್ಬ ಭಗವಂತ ಇದ್ದಾನೆ, ಅವನು ಹಿ ಇಸ್ ಮೈ ಆರಾಧ್ಯ ದೈವ, ಅವನನ್ನು ನಾನು ಪೂಜಿಸ್ತೀನಿ, ಅವನನ್ನು ನಾನು ಪ್ರಾರ್ಥಿಸ್ತೀನಿ, ಅವನನ್ನು ಪ್ರೀತಿಸ್ತೀನಿ, ಅವನ ಆರಾಧನೆಯನ್ನು ನಾನು ಮಾಡ್ತೀನಿ. So the journey starts. Spiritual journey starts with this. ಸೊ ಇಲ್ಲಿ ಈಶ್ವರ ಆರಾಧನೆ ಅಂತ ಹೇಳಿದಾಗ ಫೇತ್ ಅನ್ನುವಂತಹದ್ದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಸೊ ವರ್ಷಿಪಿಂಗ್ ಈಶ್ವರ, ಅಗೇನ್ ಈಶ್ವರ ಮೀನ್ಸ್ ದಿ ಭಗವಂತ, ಮೇ ಬಿ ಇನ್ ಎನಿ ಫಾರ್ಮ್, ರಾಮ, ಕೃಷ್ಣ, ವಾಟ್ ಎವರ್, ಹೂಎವರ್ ಹಿ ಈಸ್ ಪರಮಾತ್ಮ. ಸೊ ಈ ಈಶ್ವರ ಆರಾಧನಾ ಅಂತ ಹೇಳಿದಾಗ, ಭಗವಂತನ ಆರಾಧನೆ ಅಂತ ಹೇಳಿದಾಗ ಅಲ್ಲಿ ಭಗವಂತನ ಬಗ್ಗೆ ಜ್ಞಾನ ಈಸ್ ನಾಟ್ ಇಂಪಾರ್ಟೆಂಟ್. ಈಶ್ವರ ಜ್ಞಾನ ಈಸ್ ದಿ ಸೆಕೆಂಡ್ ಸ್ಟೇಜ್. ದ ಫಸ್ಟ್ ಸ್ಟೇಜ್ ದಟ್ ಈಸ್ ಭಗವಂತನ ಆರಾಧನೆ, ಪರಮಾತ್ಮನ ಆರಾಧನೆ, ಅವನನ್ನು ನಾನು ಪೂಜೆ ಮಾಡ್ತೀನಿ ಅಂತಂದಾಗ ಭಗವಂತನ ಬಗ್ಗೆ ನನಗೆ ಜ್ಞಾನ ಬೇಕಾಗಿಲ್ಲ, ಭಗವಂತನನ್ನು ನಾನು ಆರಾಧನೆ ಮಾಡ್ತೀನಿ ಅಂತಂದರೆ ಫೇತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಫೇತ್, ವಿಶ್ವಾಸ. ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ಇಲ್ಲಿಯವರೆಗೆ ನಾನು ಭಗವಂತನನ್ನ ನೋಡಿಲ್ಲ, ಭಗವಂತ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ, ಭಗವಂತ ಹೇಗಿದ್ದಾನೆ ನನಗೆ ಗೊತ್ತಿಲ್ಲ. ಸೊ ಭಗವಂತನ ಬಗ್ಗೆ ನನಗೆ ಏನೊಂದೂ ಗೊತ್ತಿಲ್ಲ, ಆದರೂ ಕೂಡ ಐ ಹ್ಯಾವ್ ಎ ಫೇತ್, ದರ್ ಈಸ್ ಎ ಭಗವಂತ. ನಾನು ನನ್ನ ಯಾವ ರೀತಿ ಬೇಕಾದ್ರೂ ಕರಿತೀನಿ, ನನ್ನ ಪ್ರಕಾರ ಹಿ ಇಸ್ ಶ್ರೀರಾಮ, ಎಸ್ ಓಕೆ, ಶ್ರೀರಾಮ ಇಸ್ ದಿ ಭಗವಂತ. ಆ ಶ್ರೀರಾಮನನ್ನು ನಾನು ನೋಡಿಲ್ಲ, ಇಲ್ಲಿಯವರೆಗೆ ಕಂಡಿಲ್ಲ, ನನ್ನ ಎದುರಿಗೆ ಬಂದು ಅವನು ನಿಂತಿಲ್ಲ, ಬಟ್ ಸ್ಟಿಲ್ ಐ ಹ್ಯಾವ್ ಎ ಫೇತ್. ನನಗೆ ಅವನ ಬಗ್ಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ನಾನು ಅದನ್ನು ನಂಬ್ತೀನಿ. ಅವನು ಎಲ್ಲೋ ಒಂದು ಕಡೆ ಇದ್ದಾನೆ, ಅವನು ಎಲ್ಲಿದ್ರೂ ನನ್ನನ್ನು ನೋಡ್ತಾ ಇರ್ತಾನೆ, ಅವನ ಶಕ್ತಿ ಅಗಾಧ, ಹಿ ಇಸ್ ಸರ್ವಜ್ಞ, ಅವನು ಹಿ ಸರ್ವವ್ಯಾಪಿತ್ವ, ಇದೆಲ್ಲವನ್ನ ನಾನು ನಂಬ್ತೀನಿ. ಇದೆಲ್ಲ ಶಾಸ್ತ್ರದಲ್ಲಿದೆ. ಭಗವಂತ ಅಂತ ಹೇಳಿದಾಗ ಅವನು ಹಿ ಈಸ್ ಎವ್ರಿವೇರ್, ಶಾಸ್ತ್ರ ತಿಳಿಸಿಕೊಟ್ಟಿದೆ, ಶಾಸ್ತ್ರ ಹೇಳಿರೋದನ್ನ ನಾನು ನಂಬಿದ್ದೀನಿ, ಐ ಹ್ಯಾವ್ ಫೇತ್. ವೇದಾಂತ ಹೇಳ್ತಾ ಇರುವಂತಹದನ್ನು ಒಪ್ಕೋತೀನಿ. ಜಸ್ಟ್ ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ಹಿಮ್, ನಾನು ಭಗವಂತನನ್ನು ನಾನು ದೂರ ಇಟ್ಟಿಲ್ಲ, ಅವನು ನಾನು ನೋಡಿಲ್ಲದೆ ಇರಬಹುದು, ನನ್ನ ಮನಸ್ಸಿನ ತುಂಬ ನಾನು ಅವನನ್ನು ಇಟ್ಕೊಂಡಿದ್ದೀನಿ, ನಾನು ಅವನನ್ನು ಪೂಜೆ ಮಾಡ್ತೀನಿ. ಸೊ ಇಲ್ಲಿ ಭಗವಂತನನ್ನು ನಾನು ಪೂಜೆ ಮಾಡ್ತೀನಿ, ಅವನ ಆರಾಧನೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಪೂಜೆ ಮಾಡೋದಕ್ಕೆ ಮತ್ತು ಆರಾಧನೆ ಮಾಡೋದಕ್ಕೆ ಶಕ್ತಿ ಮತ್ತು ಬುದ್ಧಿಯನ್ನು ಕೊಟ್ಟಿರುವಂತಹದ್ದು ಇಟ್ ಈಸ್ ದಿ ಫೇತ್, ನಾಟ್ ದಿ ಜ್ಞಾನ. ಬಿಕಾಸ್ ಸೋ ಫಾರ್ ಐ ಹ್ಯಾವ್ ನಾಟ್ ಸೀನ್ ಹಿಮ್, ಅವನ ಬಗ್ಗೆ ನನಗೆ ಏನೊಂದೂ ಗೊತ್ತಿಲ್ಲ, ಏನೊಂದೂ ಗೊತ್ತಿಲ್ಲದೆ ಹೋದರೂ ಕೂಡ ಸ್ಟಿಲ್ ಐ ವಾಂಟ್ ಟು ವರ್ಷಿಪ್ ಹಿಮ್. ನಾನು ಅವನನ್ನು ಪೂಜೆ ಮಾಡ್ತೀನಿ, ಆರಾಧನೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಅವನನ್ನು ನಾನು ಪ್ರೀತಿಸ್ತೀನಿ. ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲದೆ ಹೋದರೂ ಕೂಡ ನಾನು ಅವನನ್ನು ಪ್ರೀತಿ ಮಾಡ್ತೀನಿ, ಆರಾಧನೆ ಮಾಡ್ತೀನಿ ಅಂತಂದರೆ ನಾನು ಮಾಡ್ತಾ ಇರುವಂತಹ ಈ ಪೂಜೆ, ಪ್ರಾರ್ಥನೆ, ಆರಾಧನೆ ಇದಕ್ಕೆಲ್ಲ ಶಕ್ತಿಯನ್ನು ಕೊಟ್ಟಿರುವಂತಹದ್ದು ಯಾವುದು ಅಂತಂದರೆ ಇಟ್ ಈಸ್ ದಿ ಫೇತ್, ಇಟ್ ಈಸ್ ನಾಟ್ ದಿ ಜ್ಞಾನ. ಸೊ ಜ್ಞಾನ ಈಸ್ ನಾಟ್ ರಿಕ್ವೈರ್ಡ್ ಟು ವರ್ಷಿಪ್ ದಿ ಲಾರ್ಡ್, ಇಟ್ ಈಸ್ ದಿ ಫೇತ್ ವಿಚ್ ರಿಕ್ವೈರ್ಸ್ ಟು ವರ್ಷಿಪ್ ದಿ ಗಾಡ್. ಸೊ ಹೀಗೆ ಬಿಕಾಸ್ ಆಫ್ ದಿ ಫೇತ್ ನಾವು ಅವನನ್ನು ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ, ಅವನನ್ನು ನಂಬ್ತೀವಿ. ಸೊ ವಿ ಹ್ಯಾವ್ ಎ ಫೇತ್, ದೆರ್ ಈಸ್ ವಿಶ್ವಾಸ ಇದೆ. ಸೊ ಭಗವಂತನ ಆರಾಧನೆ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಆ ಭಗವಂತನ ಬಗ್ಗೆ ಇರುವಂತಹ ಜ್ಞಾನಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಫೇತ್, ಭಕ್ತಿ, ಆಸಕ್ತಿ. ದಟ್ ಈಸ್ ಸಫಿಷಿಯಂಟ್.
ಸೊ ಕ್ರಮೇಣ ಹೀಗೆ ನಾನು ಅವನನ್ನು ಆ ಒಂದು ಫೇತಿಂದ ನಾನು ಅವನನ್ನು ಪೂಜೆ ಮಾಡ್ತಾ ಮಾಡ್ತಾ ನಾನು ಅವನನ್ನು ಕ್ರಮೇಣ ನಿಧಾನವಾಗಿ ಅವನ ಬಗ್ಗೆ ಜ್ಞಾನವನ್ನು ನಾನು ಪಡ್ಕೋತೀನಿ. ಜ್ಞಾನ ಸಿಗತ್ತೆ ಮುಂದೆ. ಸೊ ಈಗ ಬೇಕಾಗಿರುವಂತಹದ್ದು ಕೇವಲ ಭಗವಂತನ ಆರಾಧನೆ. ಸೊ ಕೆಲ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಾವೇನು ಬದುಕು ಅಂತ ಹೇಳ್ತೀವಿ, ಲೈಫ್ ಅಂತ ಹೇಳಿ ಆ ಬದುಕನ್ನು ನಾವು ಕಟ್ಕೊಂಡಿರ್ತೀವಲ್ಲ, ಇಟ್ ಈಸ್ ನಾಟ್ ಆಲ್ವೇಸ್ ವೆರಿ ಪ್ಲೆಸೆಂಟ್. ನಾವು ನಮ್ಮ ಬದುಕು ಅಥವಾ ನಮ್ಮ ಲೈಫ್ನ ನಾವು ಹಿಂತಿರುಗಿ ನೋಡಿದಾಗ, ಅವುಗಳನ್ನು ನಾವು ಅಭ್ಯಾಸ ಮಾಡಿದ್ರೆ, ನಾವು ನಮ್ಮ ಬದುಕಿನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೆ ಬಂದಿರುವಂತಹ ಈ ನನ್ನ ಬದುಕಿನಲ್ಲಿ ಅನೇಕ ಏರಿಳಿತಗಳನ್ನು ನಾನು ನೋಡ್ತೀನಿ. ಸೊ ಲೈಫ್ ಅಂತಂದಾಗ ಇಟ್ ಈಸ್ ನಾಟ್ ಎ ಸ್ಟ್ರೈಟ್ ಲೈನ್. ಅನೇಕ ಏರುಪೇರುಗಳಿರುತ್ತೆ, ಏರಿಳಿತಗಳಿರುತ್ತೆ. ಅವೆಲ್ಲವನ್ನ ನಾನು ಸರಿತೂಗಿಸ್ಕೊಂಡು ಬರ್ತಾ ಇರ್ತೀನಿ. ಯಾಕೆ ಅಂತಂದರೆ ಲೈಫ್ ಅಂದರೆ ಇಷ್ಟೇ ಅಲ್ಲ, ಇಟ್ಸ್ ಎ ಜರ್ನಿ. ಬಹಳ ದೊಡ್ಡದಾಗಿದೆ. ಐ ಹ್ಯಾವ್ ಟು ಗೋ ಅಂಡ್ ರೀಚ್ ದಟ್. ಆ ಕೊನೆಯ ಹಂತದವರೆಗೂ ನಾನು ಹೋಗಬೇಕು. ಸೊ ಇಲ್ಲಿ ಏರಿಳಿತ ಇದೆ, ಮುಂದೆ ಸರಿ ಹೋಗುತ್ತೆ. ಸೊ ಮುಂದೆ ಸರಿ ಹೋಗುತ್ತೋ ಬಿಡುತ್ತೋ ದಟ್ ಈಸ್ ಡಿಫರೆಂಟ್. ಬಟ್ ನಾನು ಆ ಜರ್ನಿಯನ್ನು ಮಾಡ್ತೀನಿ, ನಾನು ಮುಂದುವರಿತೀನಿ, ನಾನು ಮುಂದಕ್ಕೆ ಹೋಗ್ತೀನಿ, ಮುಂದೆ ಸರಿ ಹೋಗಬಹುದು ಅನ್ನುವ ಒಂದು ವಿಶ್ವಾಸ ನನ್ನನ್ನು ಈ ಜರ್ನಿಯಲ್ಲಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ನಾವು ಎಲ್ಲವನ್ನ ಸರಿ ತೂಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಸಮ್ಟೈಮ್ಸ್ ಏನಾಗತ್ತೆ, ಎಷ್ಟೇ ಸಮಾಧಾನವಾಗಿ ನಾವೆಲ್ಲವನ್ನ ಸಹಿಸ್ಕೊಂಡು ಹೋಗ್ತಾ ಇದ್ರು ಕೂಡ ಕೆಲ ಸಂದರ್ಭಗಳಲ್ಲಿ ಆ ಬದುಕು ಅನ್ನುವಂತಹದ್ದು ಎಷ್ಟು ದೊಡ್ಡ ಪರೀಕ್ಷೆಯನ್ನು ಮಾಡುತ್ತೆ ಅಂತಂದರೆ, ಸಮಟೈಮ್ಸ್ ವಿ ಕೆನಾಟ್ ಟಾಲರೇಟ್ ಸರ್ಟನ್ ಪ್ರೆಷರ್ಸ್. ಯಾವಾಗ ನಾವು ಆ ಒಂದು ನಮ್ಮ ಮುಂದೆ ಬಂದಿರುವಂತಹ ಆ ಅಡಚಣೆಗಳನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ, ಆಗ ನಾವು ವಿ ಕಾಲ್ ಹಿಮ್, ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಯಾಕೆಂತಂದರೆ ಆ ಪ್ರೆಷರ್ ತಡ್ಕೊಳ್ಳೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ, ಮುಂದೆ ಸರಿ ಹೋಗ್ಬೋದು, ಮತ್ತೆ ನೋಡೋಣ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಆ ಸ್ಟ್ರೆಂತ್ ಕಂಟಿನ್ಯೂಸ್ ಆಗಿರೋದಿಲ್ಲ. ಎಲ್ಲ ಒಂದು ಕಡೆ ಇಟ್ ಬ್ರೇಕ್ಸ್. ಆಗ ಶಕ್ತಿಯನ್ನು ಕಳ್ಕೊಂಡಂಗಾಗತ್ತೆ. ಆಗ ವಿಧಿ ಇಲ್ಲ, ನಾನು ಎಂದೂ ನೋಡಿರದ ಆ ಭಗವಂತನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂತಂದರೆ ಐ ಹ್ಯಾವ್ ಫೇತ್. ಅವನ ಬಗ್ಗೆ ನನಗೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ಅವನು ಸರಿ ಮಾಡಿಕೊಡ್ತಾನೆ ಅನ್ನೋಂತಹ ಒಂದು ನಂಬಿಕೆ ಇದೆ. ನಾನು ಅವನು ನೋಡಿಲ್ಲ, ಆದರೆ ಈಗ ನನಗೆ ಬಂದಿರುವಂತಹ ಆ ಒಂದು ಟೆನ್ಷನ್ ಇರಬಹುದು, ಆ ಸ್ಟ್ರೆಸ್ ಇರಬಹುದು, ಅವುಗಳನ್ನು ನಾನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದಾಗ ನಾನು ಪ್ರಾರ್ಥನೆ ಮಾಡ್ತೀನಿ. ಐ ವಿಲ್ ಕಾಲ್ ಹಿಮ್. ಏನಪ್ಪ ಭಗವಂತ, ಎಲ್ಲಿದೆಯಾ ನೀನು? ಏನು ಮಾಡ್ತಾ ಇದೆಯಾ? ಇಲ್ಲಿ ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ನಿನಗೆ ಗೊತ್ತಾಗ್ತಾ ಇಲ್ವಾ? ಸರಿ ಮಾಡಿಕೊಡು ಇದನ್ನು. ನನ್ನ ಕೈಲಿ ಇದನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೇಗಾದರೂ ಮಾಡಿ, ಏನಾದರೂ ಮಾಡಿ ಈ ಒಂದು ಸಮಸ್ಯೆಯನ್ನು ನೀನು ಬಗೆಹರಿಸು. ನಾನು ಮುಂದುವರಿಬೇಕು. ನಾನು ನಿನ್ನ ನಂಬಿದ್ದೀನಿ, ನಿನ್ನ ಕೇಳ್ಕೊತಾ ಇದ್ದೀನಿ, ಇನ್ನು ಯಾರನ್ನ ಕೇಳ್ಕೊಳ್ಳಿ? ಹೀಗೆ ನಾವು ಮಾತನಾಡ್ತೀವಿ, ಭಗವಂತನ ಜೊತೆ ನಾವು ಮಾತನಾಡ್ತೀವಿ. ನೋಡಿರದ ಭಗವಂತ, ಕಂಡಿರದ ಭಗವಂತ, ಅವನ ಬಗ್ಗೆ ಜ್ಞಾನ ಇಲ್ಲ. ಇನ್ ಸ್ಪೈಟ್ ಆಫ್ ದಿಸ್ ವಿ ಟಾಕ್ ಟು ಹಿಮ್. ಎಲ್ಲಿದೆಯಪ್ಪ, ಏನು ಮಾಡ್ತಾ ಇದೆಯಾ ನೀವು ಅಂತ ನಾವು ಅವನನ್ನು ಕ್ವಶನ್ ಮಾಡ್ತೀವಿ. ಯಾಕೆ ಇಂತಹ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ ಅಂತಂದರೆ, ಅವನು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ ಎನ್ನುವಂತಹ ಒಂದು ನಂಬಿಕೆ, ವಿಶ್ವಾಸ. ಎಲ್ಲೋ ಒಂದು ಟೈಮಲ್ಲಿ ಇದು ಸರಿ ಹೋಗುತ್ತೆ, ಸರಿ ಮಾಡಿಕೊಡ್ತಾನೆ. ಆದರೆ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಏನು ಅಂತಂದರೆ, ಯಾವ ಸಮಸ್ಯೆಯನ್ನು ಕುರಿತು ಹೆದರಿ ಕಂಗಾಲಾಗಿ ನಾನು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿರ್ತೀನಿ, ಇದನ್ನು ಸರಿ ಮಾಡಿಕೊಡು ಅಂತ ಕೇಳಿರ್ತೀನಿ. ನನಗೆ ಬಂದಿರುವಂತಹ ಆ ಸಮಸ್ಯೆ ಬಗೆಹರಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವನು ಸರಿ ಮಾಡಿಕೊಡ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಅಥವಾ ಆ ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿಯನ್ನು ಬೇಕಾದ್ರೂ ಅವನು ಕೊಡಬಹುದು. ಸಮಸ್ಯೆ ವಿಲ್ ಕಂಟಿನ್ಯೂ, ಐ ವಿಲ್ ಫೈಟ್ ಔಟ್. ಸೊ ಸಮಸ್ಯೆಯನ್ನು ಪರಿಹರಿಸು ಅಂತ ನಾನು ಕೇಳ್ಕೊಂಡಾಗ ಅದನ್ನು ಮಾಯ ಮಾಡೋದಕ್ಕಾಗಲ್ಲ. ಮ್ಯಾಜಿಕ್ ಗೋ ಅವೇ ಅಂತ ಹೇಳಿ ಅದನ್ನು ತಳ್ಳಕ್ಕಾಗೋದಿಲ್ಲ.
ಸೊ ಅದನ್ನು ಎದುರಿಸುವಂತಹ ಶಕ್ತಿ ಕೊಡಬಹುದು. ಆ ಸಮಸ್ಯೆಗಿಂತ ನನ್ನ ಶಕ್ತಿ, ನನಗೆ ಸಿಕ್ಕಂತಹ ಶಕ್ತಿನೇ ದೊಡ್ಡದಾದಾಗ ನನಗೆ ಸಮಸ್ಯೆ ಬಹಳ ಚಿಕ್ಕದಾಗಿ ಕಾಣುತ್ತೆ. ಐ ಕ್ಯಾನ್ ಈವನ್ ಇಗ್ನೋರ್ ದಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ದಿಸ್ ಈಸ್ ದ ಬೆನಿಫಿಟ್. ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಅವನು ನೇರವಾಗಿ ಯಾವ ರೀತಿ ನನಗೆ ಸಹಕಾರವನ್ನು ಕೊಡ್ತಾನೆ ಎನ್ನುವಂತಹದ್ದು ಗೊತ್ತಿಲ್ಲ. ಇಂತಹ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆಗೆ ನೇರವಾಗಿ ಪರಿಹಾರವನ್ನೇ ಕೊಡ್ತಾನೋ ಅಥವಾ ಆ ಸಮಸ್ಯೆಗಿಂತ ನಾನು ಮತ್ತಷ್ಟು ದೊಡ್ಡದಾಗಿ ಬೆಳೆಯೋ ಹಾಗೆ ನನಗೆ ಶಕ್ತಿಯನ್ನು ಕೊಡ್ತಾನೋ, ದಟ್ ಐ ಡು ನಾಟ್ ನೋ. ಒಟ್ಟಿನಲ್ಲಿ ಅವನು ನನ್ನ ಭಗವಂತ ಅಂತ ಹೇಳಿ ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ, ಬಿಕಾಸ್ ಐ ಹ್ಯಾವ್ ಫೇತ್ ಇನ್ ಮೈ ಗಾಡ್, ಇವನು ನನ್ನ ಪರಮಾತ್ಮ ಅನ್ನುವಂತಹ ಆ ಒಂದು ನಂಬಿಕೆ ನನ್ನಲ್ಲಿ ಇರೋದ್ರಿಂದ ನಾನು ಅವನನ್ನು ಪ್ರಾರ್ಥನೆ ಮಾಡ್ತೀನಿ. ಸೊ ಸಿಚುವೇಶನ್ಸ್ನ ಎದುರಿಸುವಂತಹ ಶಕ್ತಿಯನ್ನೇ ಕೊಡ್ತಾನೋ ಅಥವಾ ನೇರವಾಗಿ ಬಂದಿರುವಂತಹ ಸಮಸ್ಯೆಯನ್ನು ಆ ಸಮಸ್ಯೆ ಇಲ್ಲ ಅನ್ನೋ ಹಾಗೆ ಮಾಡ್ತಾನೋ, ಮೇ ಬಿ ಯಾವುದೋ ಒಂದು ಒಟ್ಟಿನಲ್ಲಿ ಅವನು ಮಾಡ್ತಾನೆ. ಸೊ ಹೀಗಾದಾಗ ಏನಾಗುತ್ತೆ, ಆ ಸಮಸ್ಯೆ ಬಗೆಹರಿಬೋದು ಅಥವಾ ಸಮಸ್ಯೆಗಿಂತ ನಾನು ದೊಡ್ಡದಾಗಿ ಬೆಳಿಬೋದು. ಈ ರೀತಿ ಆದಾಗ, ಯಾವುದೇ ರೀತಿಯಲ್ಲಿ ಆದಾಗ ನನಗೆ ಮತ್ತೆ ಬದುಕಿನಲ್ಲಿ ಒಂದು ರೀತಿಯ ವಿಶ್ವಾಸ ಮೂಡುತ್ತೆ. ಎಗೇನ್ ಆ ಒಂದು ಬದುಕಿನಲ್ಲಿ ಒಂದು ಇಂಟ್ರೆಸ್ಟ್ ಸಿಗತ್ತೆ. ಎಸ್, ಐ ಕ್ಯಾನ್ ಮೂವ್ ಫಾರ್ವರ್ಡ್ ಅನ್ನೋಂತಹ ನಂಬಿಕೆ, ನನಗೆ ಈ ಲೈಫ್ ಇನ್ನೂ ಬೇಕು ಅನ್ನುವಂತಹ ಒಂದು ಆಸಕ್ತಿ ಆ ಬದುಕಿನಲ್ಲಿ ಉಂಟಾಗುತ್ತೆ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ವೈ ವಿ ವರ್ಷಿಪ್ ದಿ ಗಾಡ್. ಸೊ ಅದರಿಂದ ಇಲ್ಲಿ ತಿಳಿದವರು ಏನು ಹೇಳ್ತಾರೆ ಅಂತಂದರೆ, ಪ್ರಾರಂಭದಲ್ಲಿ ಈಶ್ವರ ಜ್ಞಾನ ಈಸ್ ನಾಟ್ ರಿಕ್ವೈರ್ಡ್. ಭಗವಂತನ ಜ್ಞಾನ ಅಂತ ಏನು ನಾವು ಹೇಳ್ತೀವಿ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇಟ್ ಈಸ್ ದಿ ಫೇತ್. ಸೊ ಜ್ಞಾನ ಈಸ್ ನಾಟ್ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್ ಆಲ್ಸೋ. ಕಷ್ಟಗಳನ್ನು ಹೇಗಾದರೂ ಸರಿ ಮಾಡಿಕೊಂಡು ಎದುರಿಸಲೇಬೇಕು ಅನ್ನುವಂಥದ್ದಾದಾಗ ವಿ ಡಿಪೆಂಡ್ ಆನ್ ಎ ಹೈಯರ್ ಆಲ್ಟರ್. ಒಂದು ಪರಮಶಕ್ತಿ ಅನ್ನುವಂತಹದ್ದಿದೆ, ನನಗಿಂತ ದೊಡ್ಡವನು ಅಂತ ಹೇಳಿ ಒಬ್ಬ ಭಗವಂತ ಅಂತ ಒಬ್ಬ ಇದ್ದಾನೆ. ಆದರೆ ಅವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ ಅದು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ವಿ ಬಿಲೀವ್ ಹಿಮ್. ಯಾವತ್ತೋ ಒಂದು ದಿವಸ ಹೇಗೋ ಒಟ್ಟಿನಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವನು ಕೊಡ್ತಾನೆ. ಸೊ ದಿಸ್ ಈಸ್ ದಿ ಫೇತ್. ಈ ಒಂದು ನಂಬಿಕೆ ನಮ್ಮನ್ನು ಮತ್ತಷ್ಟು ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಇಲ್ಲಿ ಮೋರ್ ದ್ಯಾನ್ ಜ್ಞಾನ ಅಬೌಟ್ ದಿ ಭಗವಂತ, ಫೇತ್ ಈಸ್ ರಿಕ್ವೈರ್ಡ್ ಅನ್ನುವಂತಹದ್ದು ಗೊತ್ತಾಯಿತು. ಸೊ ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಯಾರ ಮೇಲೆ ಫೇತ್ ಇರಬೇಕು ಅದನ್ನು, ಯಾಕೆಂದರೆ ಭಗವಂತನನ್ನು ನಾನು ನೋಡಿಲ್ಲ, ಇಲ್ಲಿವರೆಗೆ ಕಂಡಿಲ್ಲ ಅಂತಂದಮೇಲೆ ಆ ಫೇತ್ ಅನ್ನುವಂಥದ್ದನ್ನು ಯಾರ ಮೇಲೆ, ಭಗವಂತ ಯಾರೂ ಗೊತ್ತಿಲ್ಲ, ಆದರೂ ಕೂಡ ಆ ಭಗವಂತನ ಮೇಲೆ ನಾನು ಫೇತ್ನ ಇಡಬೇಕು ಅಂತಂದರೆ ಹೇಗೆ ಅಂತಂದರೆ, ಇಂತಹದ್ದನ್ನು ಏನಾಗುತ್ತೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ನಮಗೆ ದೇವರ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಟಿರ್ತಾರೆ. ದೇವರು ಅಂತ ಒಬ್ಬ ಇದ್ದಾನೆ, ಈ ಸರ್ವಶಕ್ತ, ನಮ್ಮೆಲ್ಲರನ್ನ ಕಾಪಾಡೋನು ಅವನೇ, ಈ ಪ್ರಪಂಚನ ಸೃಷ್ಟಿ ಮಾಡಿದ್ದವನೇ, ಪ್ರಾಣಿ ಪಶು ಪಕ್ಷಿ ಗಿಡ ಮರ ಇವೆಲ್ಲವನ್ನ ಅವನೇ ಸೃಷ್ಟಿ ಮಾಡಿರೋಂಥದ್ದು, ನದಿ ಗುಡ್ಡ ಪರ್ವತ ಎಲ್ಲ ಅವಂದೇ. ನಿನ್ನ ಕಣ್ಣಿಗೆ ಏನೇನು ಕಾಣ್ತಾ ಇದೆ ಅವೆಲ್ಲವನ್ನ ಅವನೇ ಮಾಡಿರೋಂತಹದ್ದು. ಸೊ ಅದರಿಂದ ಭಗವಂತನನ್ನು ನೀನು ನಂಬಬೇಕು. ನಿನಗೇನಾದರೂ ಕಷ್ಟ ಆದರೆ ನೀನು ಭಗವಂತನ ಕೇಳಬೇಕು, ಅವನು ಸರಿ ಮಾಡಿಕೊಡ್ತಾನೆ ಅನ್ನುವಂತಹದ್ದನ್ನು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ನಮಗೆ ಬಹಳ ಚಿಕ್ಕ ವಯಸ್ಸಿನಿಂದ ಹೇಳಿಕೊಟ್ಟಿರುವಂತಹದ್ದು ಇದು. ಸೊ ಹೀಗೆ ದೇವರನ್ನ ನಂಬಬೇಕು ಅನ್ನುವಂತಹ ಒಂದು ದೇವರ ಬಗ್ಗೆ ಜ್ಞಾನವನ್ನು ನಮ್ಮ ಮನೆಯಲ್ಲಿ ನಾವು ಕಲ್ತಿರುವಂತಹದ್ದು, ನಮಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ. ಸೊ ನೌ ವಿ ಹೋಲ್ಡ್ ಆನ್ ಟು ದಟ್ ಎಲ್ಡರ್ಸ್ ಅಡ್ವೈಸ್. ದೊಡ್ಡವರು ಏನು ಹೇಳ್ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಭಗವಂತನ ಮೇಲೆ ಆ ಒಂದು ಫೇತ್ನ ಇಟ್ಟಿರ್ತೀವಿ. ಸೊ ವಿ ಬಿಲೀವ್ ಪರಮಾತ್ಮ. ಸೊ ಹೀಗೆ ಈ ಎಲ್ಲ ಕಾರಣಗಳು ಭಗವಂತನ ಆರಾಧನೆಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಇಟ್ ಈಸ್ ದಿ ಫೇತ್. ಫೇತ್ ಈಸ್ ರಿಕ್ವೈರ್ಡ್.
ಜೊತೆಗೆ ಪರಮಾತ್ಮ ಅಂತ ಹೇಳಿದಾಗ ಸಾಕಷ್ಟು ಅನುಭವಗಳು ಆಗಿರುತ್ತೆ, ಮತ್ತೆ ತಿಳಿದವರು ಕೂಡ ಹೇಳಿರ್ತಾರೆ ಭಗವಂತ ಅಂತಂದ್ರೆ ಹಿ ಈಸ್ ದಿ ಪ್ರೊವೈಡರ್. ನಮಗೆ ಅನೇಕಗಳು ಬೇಕಾಗತ್ತೆ ಜೀವನದಲ್ಲಿ. ಸೊ ನಮಗೆ ಬೇಕಾಗಿರುವಂತಹದ್ದನ್ನು ಕೊಡೋನು ಯಾರು ಅಂತಂದ್ರೆ ಇಟ್ ಈಸ್ ದಿ ಭಗವಂತ. ಪರಮಾತ್ಮ ನಮಗೆ ಬೇಕಾಗಿರುವಂತಹದ್ದನ್ನು ಕೊಡ್ತಾನೆ. ಸೊ ಹಿ ಈಸ್ ದಿ ಪ್ರೊವೈಡರ್. ಅವನು ಹಿ ಈಸ್ ದಿ ಪ್ರೊವೈಡರ್ ಅಂತಂದ್ರೆ ಅವನಿಗೆ ಹೇಗೆ ಸಿಗತ್ತೆ? ಹಿ ಈಸ್ ದಿ ಯಜಮಾನ, ಹಿ ಈಸ್ ದಿ ಪ್ರಭು, ಹಿ ಈಸ್ ದಿ ಸುಪ್ರೀಂ ಲಾರ್ಡ್, ಹಿ ಈಸ್ ದಿ ಪ್ರಭು ಫಾರ್ ದ ಎಂಟೈರ್ ಪ್ರಪಂಚ. He is ಜಗದೀಶ್ವರ, ಜಗತ್ ಪ್ರಭು, and he is the creator, he is the sustainer. ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಅವನೇ, and he is the sustainer. ಈ ಪ್ರಪಂಚವನ್ನು ಹೇಗೆ ತೂಗಿಸಬೇಕು ಅಂತ ಹೇಳಿ ಎಲ್ಲವನ್ನ ಕಾಲ ಕಾಲಕ್ಕೆ ಪ್ರೊವೈಡ್ ಮಾಡಿ ಇದರ ಪಾಲನೆ ಪೋಷಣೆ ಮಾಡ್ತಾ ಇರುವಂತಹದ್ದು ಕೂಡ ದ ಸೇಮ್ ಭಗವಂತ. ಸೊ ಅದರಿಂದ ನಾವು ಭಗವಂತ ಅಂತ ಹೇಳಿದಾಗ ನಾವು ಅವನನ್ನು ಹಿ ಈಸ್ ದಿ ಸೃಷ್ಟಿಕರ್ತ, ಹಿ ಈಸ್ ದಿ ಸ್ಥಿತಿಕರ್ತ, ಹೀಗೆ ನಾವು ಭಗವಂತನನ್ನು ನಾವು ಕರಿತೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ಭಗವಂತ ಅಂತಂದಾಗ ಹಿ ಈಸ್ ದಿ ಲಯಕರ್ತ ಆಲ್ಸೋ. ಸೊ ದ ಎಂಟೈರ್ ಕ್ರಿಯೇಷನ್ ಇಟ್ ಕೇಮ್ ಫ್ರಮ್ ದಿ ಭಗವಾನ್. ಅಷ್ಟು ಮಾತ್ರ ಅಲ್ಲ, ಸೃಷ್ಟಿ ಬಂದ ನಂತರ ಈ ಸೃಷ್ಟಿನಲ್ಲಿ ಬೇಕಾಗಿರುವಂತಹ ಎಲ್ಲ ಆ ಒಂದು ಪೋಷಣೆ, ಸೃಷ್ಟಿಯನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು, ಇವೆಲ್ಲವನ್ನ ಮಾಡ್ತಾ ಇರುವಂತಹದ್ದು ದ ಸೇಮ್ ಭಗವಂತ. ಹೀಗೆ ನಮ್ಮ ಶಾಸ್ತ್ರ ವೇದಾಂತಗಳು ಈ ಭಗವಂತನನ್ನ ನೀನು ಯಾವ ರೀತಿಯಲ್ಲಿ ಬೇಕಾದರೂ, ಯಾವ ರೂಪದಲ್ಲಿ ಬೇಕಾದರೂ ನೀನು ಅವನ ಆರಾಧನೆಯನ್ನು ಮಾಡಬಹುದು. ಅವನಿಗೆ ಇಂತಹದ್ದೇ ರೂಪ ಅಂತಲೇ ಹೇಳೋ ಹಾಗಿಲ್ಲ. ಒಟ್ಟಿನಲ್ಲಿ ಭಗವಂತ ಅಂತ ಒಬ್ಬ ಇದ್ದಾನೆ. ಅವನು ಹಿ ಇಸ್ ದಿ ಭಕ್ತ ವತ್ಸಲ. ಸೊ ಅವನಿಗೆ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ ಅಂತಂದ್ರೆ, ನೀನು ಅವನನ್ನು ರಾಮ ಅಂತ ಕರೆದ್ರೆ ಅವನು ನಿನಗೆ ಉತ್ತರ ಕೊಡ್ತಾನೆ, ಅಥವಾ ನೀನು ಕೃಷ್ಣ ಅಂತ ಕರೆದ್ರೆ ಆಗಲೂ ಉತ್ತರ ಕೊಡ್ತಾನೆ. ನೀನು ರಾಮನಾಗಿ ನೋಡಬೇಕು ಅಂತಂದ್ರೆ ರಾಮನಾಗಿ ನಿನ್ನ ಹತ್ರ ಬರ್ತಾನೆ, ಶಿವನಾಗಿ ನೋಡಬೇಕು ಅಂತಂದ್ರೆ ಶಿವನಾಗಿ ನಿನ್ನ ಹತ್ರ ಬರ್ತಾನೆ. ಸೊ ಅವನು ಏನು ಅಂತಂದರೆ ಯಾವುದೇ ಒಬ್ಬ ಭಕ್ತ ಅವನ ಆಸೆಯನ್ನು ಅವನು ನಿರಾಸೆ ಮಾಡೋದಿಲ್ಲ. ಹೀಗೆ ಭಗವಂತ ಅಂತಂದ್ರೆ ಈ ರೀತಿ ಅಂತ ಹೇಳಿ ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತ ಇವೆಲ್ಲ ಭಗವಂತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ. ಸೊ ಭಗವಂತ ಅಂತಂದಾಗ ಅವನು ದಟ್ ಈಶ್ವರ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಇಷ್ಟು ಮಾತ್ರ ಅಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ಅಂತ ಹೇಳಿದಾಗ, ಇಫ್ ಯು ವಾಂಟ್ ದಟ್ ಭಗವಂತ ಟು ಬಿ ಎ ಮೇಲ್ ಗಾಡ್, he will appear before you as a male god. ಅಥವಾ ಒಂದು ಶಕ್ತಿಯಾಗಿ ನಾನು ನೋಡ್ತೀನಿ, ಶಕ್ತಿಯಾಗಿ ಕಾಣಿಸ್ತಾನೆ. ಅಥವಾ ಇಫ್ ಯು ವಾಂಟ್ ಅವನು ಮನುಷ್ಯ ಪ್ರಾಣಿ ಈ ರೀತಿನಲ್ಲಿ ಇರಬೇಕು ಅನ್ನುವಂತಹ ಆಸೆಯನ್ನು ನೀನು ವ್ಯಕ್ತಪಡಿಸ್ತೀಯ, ನರಸಿಂಹನಾಗಿ ಅವನು ಕಾಣಿಸ್ತಾನೆ. ಸೊ ಹೀಗೆ ಪರಮಾತ್ಮ ಅಂತಂದ್ರೆ he is like that. ಪರಮಾತ್ಮ ಮೀನ್ಸ್ he is like this. ಅಂತಹ ಪರಮಾತ್ಮನ ಪೂಜೆ ಅಂತಂದಾಗ ಯು ವಿಲ್ ಆಫರ್ ಹಿಮ್ ವಿತ್, ಹೇಗೆ ಪೂಜೆ ಮಾಡ್ತೀಯ? ಹೂವಿನಿಂದ ಅಲಂಕಾರ ಮಾಡ್ತೀಯ, ರೇಷ್ಮೆ ವಸ್ತ್ರಗಳನ್ನು ಹಾಕ್ತೀಯ, ಆಭರಣಗಳನ್ನು ತೊಡಿಸ್ತೀಯ, ಚಂದನ ಕುಂಕುಮ ಇತ್ಯಾದಿಗಳನ್ನು ನೀನು ಅವನಿಗೆ ಹಾಕ್ತೀಯ. ಅಷ್ಟು ಮಾತ್ರ ಅಲ್ಲ, ಧೂಪ ದೀಪ ಇವೆಲ್ಲ ಅವನಿಗೆ ಸಮರ್ಪಣೆ ಮಾಡಿ ಆ ನಂತರದಲ್ಲಿ ನೈವೇದ್ಯ ಅಂತ ಹೇಳಿ ಅನೇಕ ರೀತಿಯ ಬಗೆ ಬಗೆಯ ಭಕ್ಷ್ಯಗಳನ್ನು, ಸಿಹಿಯನ್ನು, ಹಾಲು ಹಣ್ಣುಗಳನ್ನು ಅವನಿಗೆ ಇಟ್ಬಿಟ್ಟು ಭಗವಂತನಿಗೆ ನೈವೇದ್ಯ ಮಾಡ್ತೀಯ. ಆ್ಯಕ್ಚುಲಿ ವಾಟ್ ಈಸ್ ನೈವೇದ್ಯ ಅಂತಂದರೆ ಇಟ್ ಈಸ್ ನಿವೇದನೆ. ಹೇ ಭಗವಂತ, ಇಂತಹ ಆಹಾರಗಳನ್ನು ನೀನು ನನಗೆ ಕೊಟ್ಟಿದೀಯ, ಇಲ್ಲಿ ಹಾಲಿದೆ, ಹಣ್ಣಿದೆ, ಸಿಹಿ ಭಕ್ಷ್ಯ ಇದೆ, ಇಂತಹದ್ದನ್ನೆಲ್ಲ ನನಗೆ ಕೊಟ್ಟಿದೀಯಾ, ಇದೆಲ್ಲವನ್ನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನೀನು ನನಗೆ ಕೊಟ್ಟಿರೋಂತಹದ್ದನ್ನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಆದರೆ ನೀನು ಅದನ್ನು ತಿನ್ನೋದಿಲ್ಲ.
ಪ್ರಸಾದ ರೂಪದಿಂದ ಮತ್ತೆ ನನಗೆ ಹಿಂತಿರುಗಿಸಿ ಕೊಡ್ತೀಯ ನೀನು. ಅಂತಹ ಕಾರುಣ್ಯ ಮೂರ್ತಿಸಿ. ನೈವೇದ್ಯ ಅಂತಂದರೆ ಇಟ್ ಈಸ್ ನಿವೇದನೆ. ವಿ ಆರ್ ಇನ್ಫಾರ್ಮಿಂಗ್ ದಿ ಗಾಡ್ ದಟ್ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಫುಡ್ ಐಟಮ್ಸ್ ವಿಚ್ ಯು ಆರ್ ಗಿವಿಂಗ್ ಇಟ್ ಟು ಮೀ. ದಿಸ್ ಈಸ್ ನಿವೇದನೆ. ನಾವು ನೈವೇದ್ಯ ಅಂತ ಹೇಳಿ ಭಗವಂತನ ಮುಂದೆ ಇಡುವಂತಹದ್ದನ್ನು ಒಂದು ಸ್ವಲ್ಪ ಕೂಡ ಭಗವಂತ ತಿನ್ನೋದಿಲ್ಲ. ಅವೆಲ್ಲವನ್ನ ಹಿಂತಿರುಗಿಸಿ ಪ್ರಸಾದ ರೂಪದಿಂದ ನಮಗೆ ಕೊಡ್ತಾನೆ. ಆ ಪ್ರಸಾದ ರೂಪ ಅಂತಂದ್ರೇನು? ಭಗವಂತನ ನೈವೇದ್ಯ ಆಯಿತು ಅಂತಂದ ಮೇಲೆ ನೈವೇದ್ಯ ಆಗುವವರೆಗೆ ಅದು ಹಾಲು, ಹಣ್ಣು ಇತ್ಯಾದಿ. ಭಗವಂತನಿಗೆ ನೈವೇದ್ಯ ಆಯಿತು ಅಂತಂದ ಮೇಲೆ ಅದನ್ನು ಸಿಹಿ, ಭಕ್ಷ್ಯ ಇತ್ಯಾದಿ ಕರೆಯೋದಿಲ್ಲ. ಅದನ್ನು ಕೇವಲ ಪ್ರಸಾದ ಅಂತ ಹೇಳ್ತೀವಿ. ಸೊ ಭಗವಂತನ ಪ್ರಸಾದ ಅಂತ ಹೇಳಿ ಪ್ರಸಾದ ಭಾವ. ಪ್ರಸಾದ ಭಾವ ಅಂತಂದ್ರೇನು? ಪ್ರಶಾಂತವಾದ ಮನಸ್ಥಿತಿಯಿಂದ ಭಗವಂತನಿಂದ ಹಿಂತಿರುಗಿಸಲ್ಪಟ್ಟಂತಹ ಆ ನೈವೇದ್ಯಗಳನ್ನು ಮತ್ತೆ ನಾನೇ ಸ್ವೀಕರಿಸುವಂತಹದ್ದು. ದಟ್ ಈಸ್ ಪ್ರಸಾದ. ಪ್ರಸಾದವನ್ನು ಪ್ರಸಾದ ಭಾವದಿಂದ ನಾವು ಸ್ವೀಕರಿಸ್ತೀವಿ. ಪ್ರಸಾದ ಭಾವ ಅಂತಂದ್ರೆ ಆ ನೈವೇದ್ಯದಲ್ಲಿ ಇದು ಹಾಗಿದೆ, ಇದು ಹೀಗಿದೆ, ನೋ ಸಚ್ ಕ್ವಶನ್ಸ್. ಕಣ್ಣು ಮುಚ್ಚಿಕೊಂಡು ಪ್ರಸಾದ ಭಾವ ಅಂತಂದ್ರೇನು? ಮನಸ್ಸಿನ ಪ್ರಶಾಂತ ಸ್ಥಿತಿಯಿಂದ ಅಲ್ಲಿ ಏನಿರುತ್ತೆ ನೈವೇದ್ಯ ಆದಮೇಲೆ ಅದು ಭಗವಂತ ಕೊಟ್ಟಿರುವಂತಹ ಪ್ರಸಾದ ಅಂತ ಹೇಳಿ ಕಣ್ಣುಗಳನ್ನು ಮುಚ್ಚಿಕೊಂಡು ಅದನ್ನು ನಾವು ಸ್ವೀಕರಿಸ್ತೀವಿ. ದಟ್ ಈಸ್ ಪ್ರಸಾದ ಭಾವ. ಸೊ ಹೀಗೆ ಭಗವಂತನಿಗೆ ನಾವು ನೈವೇದ್ಯ ಅಂತ ಹೇಳ್ತೀವಿ. ಭಗವಂತನಿಗೆ ಕೊಡೋ ಶಕ್ತಿ ನಮಗಿಲ್ಲ. ಅವನೇ ನಮಗೆ ಕೊಟ್ಟಿರುವಂತಹದ್ದನ್ನ ಅವನಿಗೆ ತೋರಿಸಿ ಅವನಿಗೆ ಹೇಳೋದು, ಇವೆಲ್ಲವನ್ನ ನಮಗೆ ಕೊಟ್ಟಿದೆಯಾ, ನಿವೇದನೆ ಮಾಡ್ತಾ ಇರುವಂತಹದ್ದು ಭಗವಂತನಿಗೆ. ದಟ್ ಈಸ್ ನೈವೇದ್ಯ. ಸೊ ನಾವು ತಿನ್ನುವಂತಹ, ನಾವು ಸೇವಿಸುವ ಕೆಲವುಗಳನ್ನು ಅವನ ಮುಂದೆ ಇರಿಸಿ ಅವುಗಳನ್ನು ಅವನಿಗೆ ನಿವೇದನೆಯನ್ನು ಮಾಡಿ ಆ ನಂತರದಲ್ಲಿ ನೈವೇದ್ಯ ಆಯಿತು ಅಂತ ಹೇಳಿ ಪ್ರಸಾದ ರೂಪದಿಂದ ಮತ್ತೆ ಅದನ್ನು ನಮಗೆ ಕೊಡ್ತಾನೆ ಭಗವಂತ. ಸೊ ಹೀಗೆ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಭಗವಂತನಿಗೆ ಕೊಡುವಂತಹ ಶಕ್ತಿ ನನಗಿಲ್ಲ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಂತಂದ ಮೇಲೆ ಸ್ವಲ್ಪ ಮಟ್ಟಿಗೆ ಅಹಂ ಅನ್ನುವಂತಹದ್ದು ನಮ್ಮಲ್ಲಿ ನಾಶವಾಗಿರುತ್ತೆ. ನಾನು ಭಗವಂತನಿಗೆ ಕೊಡ್ತಾ ಇದ್ದೀನಿ ಅಲ್ಲ, ಭಗವಂತನಿಗೆ ಕೊಡುವಂತಹ ಶಕ್ತಿನೇ ನಮಗಿಲ್ಲ. ಭಗವಂತನೇ ಕೊಟ್ಟಿರುವಂತಹದ್ದನ್ನ ಭಗವಂತನಿಗೆ ನಿವೇದನೆ ಮಾಡಿ ಮತ್ತೆ ನಾನು ಅದನ್ನು ಅವನಿಂದ ಸ್ವೀಕರಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಹಿ ಈಸ್ ದಿ ಹೈಯರ್ ಒನ್. ಸೊ ಅವನಿಂದ ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತಂದ್ರೆ ನಾನು ಅವನಿಗಿಂತ ಚಿಕ್ಕವನು ಅಂತಲೇ ಅರ್ಥ. ಸೊ ಈ ಅರ್ಥದಲ್ಲಿ ನಮ್ಮಲ್ಲಿ ನಯ, ವಿನಯ, ಭಕ್ತಿ, ಸದ್ಭಾವನೆ ಇವೆಲ್ಲ ಬರುತ್ತೆ. ತಕ್ಕ ಮಟ್ಟಿಗೆ ಅಹಂಕಾರ ಅನ್ನುವಂಥದ್ದು ಕೂಡ ನಾಶವಾಗುತ್ತೆ. ಸೊ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ, ಭಗವಂತನಿಗೆ ನಿವೇದನೆಯನ್ನು ಮಾಡಿ ನಾವು ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ವಾಟ್ ಈಸ್ ದಿ ಬೆನಿಫಿಟ್ ಅಂತಂದರೆ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್. ನಮ್ಮಲ್ಲಿ ಅಹಂಕಾರ ನಾಶವಾಗತ್ತೆ, ನಯ, ವಿನಯ, ಹಂಬಲತೆ ಜಾಸ್ತಿ ಆಗತ್ತೆ, ಆ್ಯಂಡ್ ವಿ ಗೆಟ್ ಎ ಕ್ಲಾರಿಟಿ ಇನ್ ದಿ ಮೈಂಡ್. ಯಾವಾಗ ಅಲ್ಲಿ ಅಹಂಕಾರ ಅನ್ನುವಂತಹದ್ದು ನಾಶವಾಗುತ್ತೆ ಆಗ ದೇರ್ ಇಸ್ ಎ ಕ್ಲಾರಿಟಿ ಇನ್ ದಿ ಮೈಂಡ್. ಸೊ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್. ಸೊ ಪೂಜೆ ಮಾಡೋದ್ರಿಂದ ಏನು ಬೆನಿಫಿಟ್ಟು ಅಂತ ಕೇಳಿದಾಗ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್. ಹೀಗೆ ಅನೇಕ ವಿಧವಾಗಿ ಅವನನ್ನು ಪೂಜೆ ಮಾಡುವಂತಹದ್ದು ಮತ್ತು ಪೂಜೆ ಮಾಡುವಂತಹದ್ದನ್ನು ಕೂಡ ಒಂದು ಕ್ರಮ ಅಂತ ಹೇಳಿ ನಮಗೆ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ಪೂಜೆ ಅಂತ ಹೇಳಿದಾಗ ನಾವು ಪ್ರಾರಂಭದಲ್ಲಿ ಏನು ಮಾಡ್ತೀವಿ, ಭಗವಂತನನ್ನ ಆವಾಹನೆ ಮಾಡ್ತೀವಿ, ಭಗವಂತನನ್ನ ನಾವು ಕರಿತೀವಿ ಬಾಪ್ಪ ಅಂತ. ಭಗವಂತನನ್ನ ನೀನು ಬಾಪ್ಪ ಅಂತ ಕರಿತೀವಿ ಅಂತಂದ್ರೆ ಭಗವಂತ ಎಲ್ಲಿದ್ದಾನೆ? ಭಗವಂತ ಈಸ್ ಅಂತರ್ಯಾಮಿ, ನಮ್ಮಲ್ಲಿಯೇ ಇದ್ದಾನವನು. ನಮ್ಮ ಒಳಗಡೆ ಇರುವಂತಹ ಭಗವಂತನನ್ನ ನಾವು ಬಾಪ್ಪ ನಾನಿನ್ ಪೂಜೆ ಮಾಡ್ತೀವಿ ಅಂತ ಕರಿತೀವಿ. ಯಾಕಂದ್ರೆ ನಮಗೆ ಇನ್ವರ್ಡ್ ಜರ್ನಿ ಗೊತ್ತಿಲ್ಲ. ನಾವೇ ಒಳಗೆ ಹೋಗಿ ಭಗವಂತನನ್ನ ನೋಡೋ ಶಕ್ತಿ ನಮಗಿನ್ನೂ ಸಿಕ್ಕಿಲ್ಲ, ಇನ್ನೂ ಬಂದಿಲ್ಲ, ನಾವು ಕಲ್ತಿಲ್ಲ ಅದನ್ನ. ಸೊ ಅದರಿಂದ ಭಗವಂತ ನಾನು ಒಳಗಡೆ ಬರೋಕ್ಕಾಗ್ತಾ ಇಲ್ಲ, ಒಳಗಡೆ ಇರೋ ನೀನು ನನ್ನ ಮುಂದೆ ಬಾಪ್ಪ ಅಂತ ಹೇಳಿ ಭಗವಂತನನ್ನ ಆವಾಹಯಾಮಿ, ನಾನು ಅವನನ್ನು ಕರಿತೀನಿ,
ಹೊರಗಡೆ ಬಾ, ನನ್ನ ಎದುರುಗಡೆ ಬಾ, ನಾನು ನಿನ್ನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಭಗವಂತನನ್ನು ಆವಾಹನೆ ಮಾಡಿ ಕರೆಯುವಂತಹದ್ದು ಆವಾಹಯಾಮಿ. ಸೊ ಇದೆಲ್ಲ ಪೂಜಾ ಕ್ರಮ. ಆಮೇಲೆ ಒಂದು ಬಂದ ಮೇಲೆ ಅವನಿಗೆ ಒಂದು ಉಚಿತವಾದ ಆಸನವನ್ನು ಕೊಡ್ತೀವಿ. ಆಸನವನ್ನು ಕೊಡೋದಕ್ಕೆ ಮುಂಚೆ ಅದನ್ನು ಶುದ್ಧವಾದ ನೀರಿನಿಂದ ಅದನ್ನು ಪ್ರೋಕ್ಷಣೆ ಮಾಡಿ, ಅದನ್ನು ಕ್ಲೀನ್ ಮಾಡಿ ಆಸನವನ್ನು ಕೊಡ್ತೀವಿ. ಆಸನಂ ಸ್ಥಾಪಯಾಮಿ ಅಂತ ಹೇಳ್ತೀವಿ. ಆಮೇಲೆ ಭಗವಂತನನ್ನು ಅಲ್ಲಿ ಕೂಡಿಸ್ತೀವಿ, ಮಂಟಪದಲ್ಲಿ ಕೂಡಿಸ್ತೀವಿ. ಆಮೇಲೆ ಪೂಜೆ ಅಂತ ಹೇಳಿ ಅವನಿಗೆ ಅಲಂಕಾರವನ್ನು ಮಾಡ್ತೀವಿ, ವಸ್ತ್ರಗಳನ್ನು ಹಾಕ್ತೀವಿ, ಹೂವುಗಳನ್ನು ಹಾಕ್ತೀವಿ, ಆಭರಣಗಳನ್ನು ತೊಡಿಸ್ತೀವಿ, ದೀಪ ಧೂಪ ಎಲ್ಲವನ್ನ ಬೆಳಗ್ತೀವಿ. ನೈವೇದ್ಯ ಅಂತ ಹೇಳಿ ಅನೇಕ ರೀತಿಯ ಹೂವು ಹಣ್ಣು ಭಕ್ಷ್ಯಗಳನ್ನು ಅವನು ಮುಂದೆ ಇಡ್ತೀವಿ. ಅವೆಲ್ಲವನ್ನು ಅವನು ಪ್ರಸಾದವಾಗಿ ಮಾಡಿಕೊಡ್ತಾನೆ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ. ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ಪೂಜೆ ಎಲ್ಲ ಆಯ್ತಪ್ಪ, ನನಗೆ ತೃಪ್ತಿ ಆಯಿತು ಅಂತ ಹೇಳ್ತೀವಿ. ಪೂಜೆ ಮಾಡಿದ್ರಿಂದ, ಯಾಕೆಂದರೆ ಭಗವಂತ ನನ್ನನ್ನು ಪೂಜೆ ಮಾಡು ಅಂತ ಅವನು ಯಾವತ್ತೂ ಕೇಳ್ಕೊಂಡಿಲ್ಲ. ನಾವೇ ಅವನನ್ನು ಕರೆಸ್ಕೊಂಡು ಬಂದಂತಹ ಭಗವಂತನನ್ನು ಸ್ವಾಗತ ಮಾಡಿ ಮಂಟಪವನ್ನು ಕೊಟ್ಟು ಉಚಿತ ಆಸನವನ್ನು ಕೊಟ್ಟು ಕೈಗೆ ಕಾಲಿಗೆ ಮುಖಕ್ಕೆ ಆಚಮನ ಪಾದ್ಯಂ ಅರ್ಘ್ಯಂ ಅಂತ ಹೇಳಿ ಅವನಿಗೆ ಎಲ್ಲವನ್ನ ಕೊಟ್ಟು ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ಆನಂತರದಲ್ಲಿ ಪೂಜೆ ಎಲ್ಲ ಮುಗೀತಪ್ಪ, ಈ ಪೂಜೆ ಮುಗಿದಿದ್ರಿಂದ ನನಗೆ ತೃಪ್ತಿ ಆಯಿತು ಅಂತಲೇ ಹೇಳ್ಕೊತೀವಿ. ಭಗವಂತ ಪೂಜೆ ತುಂಬ ಚೆನ್ನಾಗಾಯಿತು, ತುಂಬ ತೃಪ್ತಿ ಆಯಿತು. ತೃಪ್ತಿ ಅಂತಂದ್ರೆ ಏನು? ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಆಯಿತು, ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ತೀವಿ. ಸೊ ಪೂಜೆ ಆಯಿತು ಅಂತ ಹೇಳಿ ನಾವು ಎವ್ರಿಥಿಂಗ್ ಈಸ್ ಓವರ್. ಆವಾಹಯಾಮಿ ಅಂತ ನೀನು ಕರೆದಿದ್ದಾಯಿತು. ಆ ನಂತರದಲ್ಲಿ ಎಲ್ಲ ರೀತಿಯಿಂದ ಪೂಜೆ ಕೂಡ ಆಗಿದೆ, ಈಗೆಲ್ಲ ಮುಗಿದಿದೆ. ಸೊ ಮುಂದೆ ಏನು ಅಂತಂದ್ರೆ ಹಿ ಶುಡ್ ಬಿ ಅಲೋಡ್ ಟು ಗೋ ಬ್ಯಾಕ್. ಭಗವಂತ ನೀನು ಹೋಗಿ ಬಾ ಅಂತ ಹೇಳಿ ಭಗವಂತನ ಕಳಿಸ್ಬೇಕು. ಆದರೆ ಭಗವಂತ ಎಲ್ಲಿಗೆ ಹೋಗ್ತಾನೆ? ಭಗವಂತ ಹೋಗದಾದ್ರೂ ಎಲ್ಲಿಗೆ? ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಯಥಾಸ್ಥಾನಂ, ಅವನು ಎಲ್ಲಿಂದ ಬಂದ? ಅಂತರ್ಯಾಮಿ, ನಮ್ಮ ಒಳಗಡೆಯಿಂದ ನಮ್ಮ ಹೃದಯದಿಂದ ಬಂದಿರೋಂಥವನು. ಮತ್ತೆ ಅವನನ್ನು ನಮ್ಮ ಹೃದಯದಲ್ಲಿ ನೀನು ಅಲ್ಲೇ ಹೋಗಪ್ಪ, ನೀನು ಅಲ್ಲೇ ಇರು. ಪೂಜೆ ಎಲ್ಲ ಆಯಿತು, ಈಗ ನನಗೆ ನನ್ನ ಲೌಕಿಕ ಬೇಕಾದಷ್ಟಿದೆ, ದಟ್ ಐ ಹ್ಯಾವ್ ಟು ಡೂ, ಸೊ ಯು ಗೋ ಬ್ಯಾಕ್ ಅಂತ ಹೇಳಿ ಅವನನ್ನು ಮತ್ತೆ ಪರಮಾತ್ಮನನ್ನು ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಸೊ ನೀನು ಹೋಗ್ಬಾ ಅಂತ ಹೇಳ್ತೀವಿ. ಅವನು ಹೋಗೋದಾದ್ರೂ ಎಲ್ಲಿಗೆ? ದಟ್ಸ್ ಇಸ್ ಒರಿಜಿನಲ್ ಪ್ಲೇಸ್. ಭಗವಂತನ ಒರಿಜಿನಲ್ ಪ್ಲೇಸ್ ಯಾವುದು ಅಂತಂದ್ರೆ ಭಕ್ತನ ಹೃದಯ. ದಟ್ ಈಸ್ ಇಸ್ ಒರಿಜಿನಲ್ ರೆಸಿಡೆನ್ಸ್. ಸೊ ಭಗವಂತನ ರೆಸಿಡೆನ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ಅವರ್ ಹಾರ್ಟ್. ಅದಕ್ಕೆ ನಾವು ಮನಸ್ಸು ಹೃದಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತೀವಿ. ನಾವು ಲೌಕಿಕ ಅಂತ ಹೇಳಿ ನಮ್ಮ ಬದುಕಿನಲ್ಲಿ ಅನೇಕಗಳನ್ನು ಮಾಡ್ತಾ ಇರ್ತೀವಿ. ಯಾಕೆ ಅಂತಂದರೆ ನಮಗೆ ಎಲ್ಲವೂ ಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ ಲೌಕಿಕ. ಹಣ ಬೇಕು, ವಸ್ತು ಬೇಕು, ಮನೆ ಬೇಕು, ಎಲ್ಲ ಸಮೃದ್ಧಿಯಾಗೇ ಬೇಕು. ಅಲ್ಪ ಸ್ವಲ್ಪ ಅಲ್ಲ, ಸಮೃದ್ಧಿಯಾಗಿ ಬೇಕು. ಸೊ ಎಲ್ಲವನ್ನ ಸಮೃದ್ಧಿಯಾಗಿ ಗಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ತಪ್ಪು ನಡೀಬಾರ್ದು ಅಂತ ಹೇಳಿ ನಾವೇನಂತೀವಿ? ಮನಸ್ಸು ಹೃದಯ ಚೆನ್ನಾಗಿಟ್ಕೋಪ್ಪ ಅಂತ ಹೇಳ್ತೀವಿ. ಬಿಕಾಸ್ ಯಾವುದನ್ನು ನಾವು ಮನಸ್ಸು ಹೃದಯ ಅಂತ ಹೇಳ್ತಾ ಇದ್ದೀವಿ, ದಟ್ ಈಸ್ ದಿ ಪರ್ಮನೆಂಟ್ ರೆಸಿಡೆನ್ಸ್ ಆಫ್ ದಿ ಭಗವಂತ. ಸೊ ಒಂದು ಪೂಜೆ ಅಂತ ಆದಮೇಲೆ ಮತ್ತೆ ಭಗವಂತನನ್ನು ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಸೊ ಯು ಗೋ ಬ್ಯಾಕ್ ಟು ಯುವರ್ ರೆಸಿಡೆನ್ಸ್. ದಟ್ ಮೀನ್ಸ್ ನನ್ನ ಹೃದಯದ ಒಳಗಡೆ ನೀನು ಬಂದ್ಬಿಡಪ್ಪ ಅಂತ ಹೇಳಿ ಭಗವಂತನನ್ನು ಅಲ್ಲಿಗೆ ಕಳಿಸ್ತೀವಿ. ಸೊ ಹಿ ರಿಸೈಡ್ಸ್ ಇನ್ ಅವರ್ ಹಾರ್ಟ್. He resides in the heart of the worshipper. He resides in the heart of the devotee. ಸೊ ಅವನನ್ನು ಕರೆಸ್ಕೊಂಡಿದ್ದು ಈಸ್ ಫ್ರಮ್ ದಿ ಹೃದಯ. ಅವನೀಗ ಮತ್ತೆ ಹೋಗ್ತಾ ಇರುವಂತಹದ್ದು ಕೂಡ ಅದೇ ಹೃದಯದ ಜಾಗಕ್ಕೆ. ಸೊ ನೌ ಪೂಜೆ ಇಸ್ ಓವರ್. ಯಥಾಸ್ಥಾನಂ
ಪ್ರತಿಷ್ಠಾಪಯಾಮಿ. ಸೊ ಪರಮಾತ್ಮನ ಪೂಜೆಯನ್ನು ಈ ರೀತಿ, ಈ ಒಂದು ಆಟಿಟ್ಯೂಡ್ ಅಂದರೆ ನಮ್ಮಲ್ಲಿ ಭಾವನೆ, ಪೂಜೆ ಮಾಡ್ತಾ ಇದ್ದೀವಿ ಅಂತಂದಾಗ ಇಂತಹ ಒಂದು ಸದ್ಭಾವನೆ ಇರಬೇಕು. ಪೂಜೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಆತ್ಮತೃಪ್ತಿಗಾಗಿ ಪೂಜೆ ಮಾಡ್ತಾ ಇದ್ದೀನಿ, ಸಂತೋಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ಸಂತೋಷಕ್ಕಾಗಿ ಅಲ್ಲ. ಬಿಕಾಸ್ ಸಂತೋಷ ಈಸ್ ಮೈ ಒರಿಜಿನಲ್ ನೇಚರ್. ಸೊ ಭಗವಂತನ ಪೂಜೆ ಮಾಡಬೇಕಾದ್ರೆ ಐ ಆಮ್ ವಿತ್ ದಟ್ ಒರಿಜಿನಲ್ ನೇಚರ್, ಅದು ಮನಸ್ಸಿನಲ್ಲಿ ಇರಬೇಕು. ಸೊ ಸಂತೋಷಕ್ಕಾಗಿ ಪೂಜೆ ಮಾಡ್ತಾ ಇಲ್ಲ, ಸಂತೋಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ಸೊ ಸಂತೋಷದಿಂದ ಪೂಜೆ ಮಾಡಿದ್ದಕ್ಕೆ ಪೂಜೆ ಆದಮೇಲೆ ನಾವು ಹೇಳೋವಂತಹದ್ದು ತೃಪ್ತಿ ಆಯಿತು, ನನಗೆ ತೃಪ್ತಿ ಆಯಿತು, ಆತ್ಮ ತೃಪ್ತಿ ಆಯಿತು ಅಂತ ಹೇಳ್ತೀವಿ. ಸೊ ಪರಮಾತ್ಮನ ಪೂಜೆಯನ್ನು ಇಂತಹ ಒಂದು ಆಟಿಟ್ಯೂಡಿಂದ ಮಾಡಿದಾಗ ದ ಹೋಲ್ ಡೇ ನಮ್ಮ ಮನಸ್ಸು ಈಸ್ ಫಿಲ್ಡ್ ವಿತ್ ತೃಪ್ತಿ. ಸೊ ಒಂದು ರೀತಿಯ ಕ್ಲಾರಿಟಿ ಇರುತ್ತೆ ನಮ್ಮಲ್ಲಿ. ಸೊ ಸರ್ವಜ್ಞ, ಸರ್ವಶಕ್ತ, ದಿ ಭಗವಂತ ಈಸ್ ಸರ್ವಜ್ಞ, ಈಸ್ ಸರ್ವಶಕ್ತ. ಸೊ ಅಂತಹವನು, ಅವನು ಇರೋದೆಲ್ಲಿ? ಈಸ್ ಇನ್ ಮೈ ಹಾರ್ಟ್. ಸೊ ಅವನು ಇಲ್ಲೇ ನನ್ನ ಹೃದಯದಲ್ಲೇ ಇದ್ದಾನೆ. ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ದೀನಿ, ಪೂಜೆ ಆದ್ಮೇಲೆ ಮತ್ತೆ ಅವನನ್ನು ಕಳಿಸಿದ್ದೀನಿ. ಸೊ ಅವನು ಬೇರೆ ಎಲ್ಲೂ ಹೋಗಿಲ್ಲ. ಹೀ ಈಸ್ ಇನ್ ಮೈ ಹಾರ್ಟ್ ಓನ್ಲಿ, ಹೀ ಈಸ್ ರಿಸೈಡಿಂಗ್ ದೇರ್. ಸೊ ಹೀ ಈಸ್ ವೆರಿ ಮಚ್ ಹಿಯರ್. ಭಗವಂತ ಹೀ ಈಸ್ ವೆರಿ ಮಚ್ ಹಿಯರ್, ನನ್ನ ಜೊತೆ ಇದ್ದಾನೆ, ನನ್ನಲ್ಲೇ ಇದ್ದಾನೆ, ನನ್ನ ಒಳಗಡೆನೇ ಇದ್ದಾನೆ ಭಗವಂತ ಅನ್ನುವಂತಹದ್ದು. ಇಟ್ ಗಿವ್ಸ್ ಅಸ್ ಸೋ ಮಚ್ ಸ್ಟ್ರೆಂತ್. ಯಾಕೆ? ಬಿಕಾಸ್ ಭಗವಂತ ಅಂತಂದಾಗ ಹೀ ಈಸ್ ಸರ್ವಶಕ್ತ, ಹೀ ಈಸ್ ಸರ್ವಜ್ಞ. ದಟ್ ಸರ್ವಶಕ್ತ ಭಗವಂತ ಈಸ್ ರಿಸೈಡಿಂಗ್ ಇನ್ ಮೈ ಹಾರ್ಟ್ ಅಂತಂದ್ರೆ ಏನು? ಅವನು ಅಷ್ಟು ಶಕ್ತಿವಂತ ಭಗವಂತ ನನ್ನಲ್ಲಿ ಇದ್ದಾನೆ ಅಂತಂದ್ರೆ ಏನರ್ಥ? ನನಗೆ ಅಷ್ಟು ಸ್ಟ್ರೆಂತ್ ಇದೆ ಅಂತ ಅರ್ಥ. ಸೊ ನನಗೆ ಅಷ್ಟು ಕಾನ್ಫಿಡೆನ್ಸ್ ಸಿಗುತ್ತಾಗ, ಸೊ ಲೌಕಿಕವನ್ನು ನಾನು ಚೆನ್ನಾಗಿ ಮಾಡಬಹುದು ಆಗ. ಸೊ ಈ ಪೂಜೆ ಮಾಡೋದ್ರಿಂದ ಇಂತಹ ಅನೇಕ ಬೆನಿಫಿಟ್ಗಳು ನಮಗೆ. ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್ ಆಫ್ ದಿ ಪೂಜಾ. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್, ಇಂತಹ ಒಂದು ಸದ್ಭಾವನೆಗಾಗಲಿ, ಪೂಜೆ ಮಾಡೋದಕ್ಕಾಗಲಿ, ಭಗವಂತ ನನ್ನ ಹೃದಯದಲ್ಲೇ ಇದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ಈಶ್ವರ ಜ್ಞಾನ ಈಸ್ ನಾಟ್ ರಿಕ್ವೈರ್ಡ್ ಅಂಡ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಅಂತಂದ್ರೆ ಇಟ್ ಈಸ್ ದಿ ಫೇತ್. It is the faith. Because of that faith, I offered him, I worshipped him. ಮತ್ತೆ ಅವನು ನನ್ನ ಹೃದಯದೊಳಗಡೆನೆ ಅವನು ಇದ್ದಾನೆ ಅನ್ನುವಂತಹದ್ದು ಕೂಡ ಏನು? ಇಟ್ ಈಸ್ ದಿ ಫೇತ್. ಸೊ ದಿಸ್ ಇಸ್ ಹೌ ಎ ಸನಾತನ ಧರ್ಮಿ ಹಿ ಲೀಡ್ಸ್ ಹಿಸ್ ಲೈಫ್. ನಾವೆಲ್ಲ ನಮ್ಮಲ್ಲಿ ನಂಬಿಕೆ ಇರೋದ್ರಿಂದ ನಾವೆಲ್ಲರೂ ಇದೇ ಥರನೇ ನಾವು ಬದುಕು ಮಾಡ್ತಾ ಇರುವಂತಹದ್ದು. ಸೊ ಇಂತಹ ಭಗವಂತ, ಇಂತಹ ಪರಮಾತ್ಮ, ಅವನನ್ನು ನಾವು ಭಗವಾನ್ ಅಂತ ಕರಿತೀವಿ. ಹಿ ಈಸ್ ಭಗವಾನ್. ಬಟ್ ವಾಟ್ ಈಸ್ ಭಗವಾನ್? ಯಾಕೆ ನಾವು ಅವನನ್ನು ಭಗವಾನ್ ಅಂತ ಕರೀತಾ ಇದ್ದೀವಿ? ಬಿಕಾಸ್ ಧನವಾನ್ ಅಂತ ಹೇಳ್ತೀವಿ. ಧನವಾನ್ ಅಂತ ಹೇಳಿದಾಗ ಒನ್ ಹೂ ಹ್ಯಾಸ್ ಗಾಟ್ ಲಾಟ್ ಆಫ್ ಮನಿ ಅಂತ ಅವನನ್ನು ಧನವಾನ್. ಬುದ್ಧಿವಾನ್, ಯಾರು ತುಂಬ ಬುದ್ಧಿಯನ್ನು ಹೊಂದಿರ್ತಾರೆ, ಹಿ ಈಸ್ ಕಾಲ್ಡ್ ದಿ ಬುದ್ಧಿವಾನ್. ಅದೇ ರೀತಿ ಬಲವಾನ್, ಯಾರು ಶಕ್ತಿಯನ್ನು ಹೊಂದಿರ್ತಾನೆ ಅಂತಹವನನ್ನ ಬಲವಾನ್. ಸೊ ಬುದ್ಧಿವಂತ, ಶಕ್ತಿವಂತ, ಹೀಗೆಲ್ಲ ಯಾರನ್ನ ಕರಿತೀವಿ ಅಂತಂದ್ರೆ ಭಗವಂತ ಅವೆಲ್ಲವನ್ನ ಅವನು ಹೊಂದಿದ್ದಾನೆ. ಭಗ ಅಂತಂದ್ರೆ ಭಗ ಅನ್ನುವಂತಹದ್ದು ದೇರ್ ಆರ್ 6 ವರ್ಚ್ಯೂಸ್, ಡಿವೈನ್ ವರ್ಚ್ಯೂಸ್. ಸೊ ಯಾರು ಇಂತಹ ಒಂದು 6 ವರ್ಚ್ಯೂಸ್, ಡಿವೈನ್ ವರ್ಚ್ಯೂಸ್ಗಳನ್ನ ಹೊಂದಿದ್ದಾರೆ ಅಂತಹವನನ್ನ ಭಗವಂತ. ಸೊ ಭಗ ಅಂತಂದ್ರೆ ಇಲ್ಲಿ 6 ರೀತಿಯ ಗುಣಗಳನ್ನ ಯಾರು ಹೊಂದಿರ್ತಾನೆ ಅಂತಹವನು ಭಗವಂತ, ಭಗವಾನ್. ಸಚ್ ಒನ್ ಈಸ್ ಕಾಲ್ಡ್ ಭಗವಾನ್. ಸೊ ಯಾವುದದು 6
ಡಿವೈನ್ ವರ್ಚ್ಯೂಸ್ಗಳು ಯಾವುದು? ಸೊ ಅದಕ್ಕೆ ಏನು ಹೇಳ್ತೇನೆ ಅಂತಂದರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಶ್ರೀಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಬಗ ಇತೀರಣ. ಸೊ ಇಂತಹವನನ್ನ ಭಗವಂತ ಅಂತ ಕರೆಯುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಕ್ವಾಲಿಟಿ ಏನು? ಐಶ್ವರ್ಯಂ. ವಾಟ್ ಈಸ್ ಐಶ್ವರ್ಯಂ? ಐಶ್ವರ್ಯಂ ಅಂತಂದ್ರೆ ಆಕ್ಚುಯಲ್ ಆಗಿ ಓವರ್ಲಾರ್ಡ್ಶಿಪ್. ಐಶ್ವರ್ಯ ಅನ್ನುವಂಥದ್ದು ಇಟ್ ಈಸ್ ಅ ಪವರ್, ಇಟ್ ಈಸ್ ಅ ಶಕ್ತಿ. ಆದರೆ ಅದನ್ನ ನಾವು ಸಾಮಾನ್ಯ ಭಾಷೆಯಲ್ಲಿ ಐಶ್ವರ್ಯ ಅಂತಂದಾಗ ಅದನ್ನ ವೆಲ್ತ್ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ. ಇಟ್ ಈಸ್ ರಾಂಗ್. ಐಶ್ವರ್ಯ ಈಸ್ ಎ ಪವರ್, ಓವರ್ಲಾರ್ಡ್ಶಿಪ್. ಐಶ್ವರ್ಯ ಮೀನ್ಸ್ ಇಟ್ ಈಸ್ ಪವರ್. ವೀರ್ಯಂ. ವೀರ್ಯಂ ಅಂತಂದ್ರೆ ಇಟ್ ಈಸ್ ಕರೇಜ್. ಆಮೇಲೆ ಯಶಸ್. ಯಶಸ್ ಅಂತಂದ್ರೆ ಫೇಮ್, ಸುಪ್ರಸಿದ್ಧ, ಪ್ರಸಿದ್ಧ ಅಂತ ನಾವು ಮಾತನಾಡ್ತೀವಲ್ಲ ಅದು ಯಶಸ್. ಆಮೇಲೆ ಶ್ರೀಹಿ. ಶ್ರೀಹಿ ಮೀನ್ಸ್ ವೆಲ್ತ್, ನಾಟ್ ಐಶ್ವರ್ಯ. ಶ್ರೀಹಿ ಮೀನ್ಸ್ ವೆಲ್ತ್. ಸೊ ವೆಲ್ತ್, ಶ್ರೀಹಿ ಅನ್ನುವಂತಹದ್ದು ಲಕ್ಷ್ಮಿಯ ಹೆಸರು ಕೂಡ ಆಗಿದೆ. ಲಕ್ಷ್ಮಿ ಇಸ್ ಕಾಲ್ಡ್ ಶ್ರೀಹಿ. ಆಮೇಲೆ ಜ್ಞಾನಂ. ಜ್ಞಾನಂ ಅಂತಂದ್ರೆ ಇಟ್ ಇಸ್ ನಾಲೆಡ್ಜ್. ಕೊನೆಯಲ್ಲಿ ವೈರಾಗ್ಯಂ. ವೈರಾಗ್ಯಂ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು. ಸೊ ಭಗವಂತನಲ್ಲಿ ಈ ರೀತಿ ಇಂತಹ 6 ಗುಣಗಳಿದೆ. ಡಿವೈನ್ ವರ್ಚ್ಯೂಸ್. ಓಕೆ, ಭಗವಂತನಲ್ಲಿ ಈ ರೀತಿ 6 ಗುಣಗಳಿದೆ. ಓಕೆ, ಬಟ್ ಈ 6 ಗುಣಗಳು ಎಷ್ಟೆಷ್ಟಿದೆ ಅದನ್ನ ಇಲ್ಲಿ ಸಮಗ್ರಸ್ಯ. ಸೊ ಈ ಶ್ಲೋಕದಲ್ಲಿ ಸಮಗ್ರಸ್ಯ ಅಂತಂದ್ರೆ ಭಗವಂತ ಹ್ಯಾಸ್ ಗಾಟ್ ಇಟ್ ಇನ್ ಫುಲ್ ಮೆಜರ್ಸ್. ದಟ್ ಈಸ್ ಸಮಗ್ರ. ಇಂತಹ ಪರಮಾತ್ಮನನ್ನ ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ನಮಗೆ ಒಂದು ರೀತಿಯ ತೃಪ್ತಿ ಸಿಗುತ್ತೆ. ಆ ನಂತರದಲ್ಲಿ ಅವನನ್ನು ಯಥಾಸ್ಥಾನಂ ಅಂತ ಹೇಳಿ ಅಂತಹವನನ್ನ ನಮ್ಮ ಹೃದಯದಲ್ಲಿಯೇ ಇಟ್ಕೊಂಡಿರ್ತೀವಿ, ಬೇರೆ ಎಲ್ಲೂ ಕಳಿಸೋದಿಲ್ಲ. ಅವನ್ನ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ಹೇಳಿ ಪೂಜೆ ಆಗಿದೆ, ನೀ ಹೋಗ್ ಬಾಪ್ಪ ಅಂತ ಹೇಳಿ ಭಗವಂತನನ್ನ ಯಾವುದೋ ನಿನ್ನ ದೇವಲೋಕ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ನೀ ಅಲ್ಲಿಗೆ ಹೋಗು ಅಂತ ನಾವು ಅಲ್ಲೆಲ್ಲೋ ಕಳಿಸ್ತಾ ಇಲ್ಲ ಭಗವಂತನನ್ನ. ಭಗವಂತನನ್ನ ನಾವು ಕಳಿಸ್ತಾ ಇರುವಂತಹದ್ದು ನಮ್ಮ ಹೃದಯದ ಸ್ಥಾನಕ್ಕೆ. ಬಿಕಾಸ್ ನಮ್ಮ ಹೃದಯ ಈಸ್ ದಿ ಪರ್ಮನೆಂಟ್ ರೆಸಿಡೆನ್ಸ್ ಆಫ್ ದಿ ಗಾಡ್. ಸೊ ನಮ್ಮ ಹೃದಯದಲ್ಲಿಯೇ ಇಂತಹ ಭಗವಂತ. ಎಂತಹ ಭಗವಂತ? 6 ರೀತಿಯ ಡಿವೈನ್ ವರ್ಚ್ಯೂಸ್ಗಳನ್ನು ಹೊಂದಿರುವಂತಹ ಭಗವಂತ ನನ್ನ ಹೃದಯದಲ್ಲಿ ಇದ್ದಾನೆ ಅಂತಂದ್ರೆ ನಾನು ಕೂಡ ಅಷ್ಟೇ ದೊಡ್ಡ ವ್ಯಕ್ತಿ, ಆ ರೀತಿ ಭಾವನೆ ಬರುತ್ತೆ. ಯಾಕೆಂತಂದ್ರೆ ದಟ್ ಭಗವಂತ ಸಮಗ್ರವಾಗಿ ಇಂತಹ ಒಂದು 6 ಗುಣಗಳನ್ನು ಹೊಂದಿರುವಂತಹ ಭಗವಂತ ಈಸ್ ರಿಸೈಡಿಂಗ್ ಇನ್ ಮೈ ಹಾರ್ಟ್. ನನ್ನ ಹೃದಯದಲ್ಲಿ ಅವನಿಗೆ ಜಾಗವನ್ನು ಕೊಟ್ಟು ನೀನು ಇಲ್ಲಿರು ಅಂತ ಹೇಳಿ ಅವನನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ದಟ್ ಭಗವಂತ ಈಸ್ ವಿತ್ ಮೀ. ಸೊ ಅಲ್ಲಿಗೆ ನನಗೆ ಏನು ಕಡಿಮೆ ಆಗಿದೆ? ನನ್ನಲ್ಲೂ ಕೂಡ ಎಲ್ಲವೂ ಇದೆ ಎನ್ನುವಂತಹದ್ದು ಭಾವನೆ ನನಗೂ ಕೂಡ ಬರುತ್ತೆ. ಸೊ ಹಿ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಎಲ್ಲವನ್ನ ಹೊಂದಿರುವಂತಹ ಅವನನ್ನು ನಾವು ನಮ್ಮ ಬಳಿ ಇಟ್ಕೊಂಡು ಅಜ್ಞಾನದಿಂದ ಅವೆಲ್ಲವನ್ನ ಮರೆತು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳಿ ಯಾವುದೋ ಇಲ್ಲದೆ ಇರುವಂಥದ್ದನ್ನ ಗುರುತಿಸಿ ಇರುವಂತಹ ಆ ಜಗನ್ನಾಥನನ್ನ ಮರೆತು ಇಲ್ಲದೆ ಇರುವಂತಹ ಕೆಲವು ಲೌಕಿಕ ವಸ್ತುಗಳ ಬಗ್ಗೆ ಆಸೆಯನ್ನು ವ್ಯಕ್ತಪಡಿಸ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ವಿಪರ್ಯಾಸ. ಎಲ್ಲವನ್ನ ಫುಲ್ ಮೆಜರ್ಸ್ನಲ್ಲಿ ಇಟ್ಕೊಂಡಿರುವಂತಹ ಭಗವಂತನನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಅದನ್ನು ಮರೆತು ಅವಿದ್ಯೆ ಅಜ್ಞಾನದ ಕಾರಣದಿಂದ ನನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ಕೊತೀನಿ. ಸೊ ದಿಸ್ ಈಸ್ ವಿಪರ್ಯಾಸ. ಸೊ ಅದಕ್ಕೆ ವೇದಾಂತ ಮತ್ತೆ ಮತ್ತೆ ಜ್ಞಾಪಿಸುತ್ತೆ,
ನಾವೆಲ್ಲ ವಿ ಆರ್ ಆಲ್ವೇಸ್ ವಿತ್ ದಿ ಭಗವಂತ ಓನ್ಲಿ. ಭಗವಂತನ ಜೊತೆನಲ್ಲೇ ನಾವೆಲ್ಲ ಇರುವಂತಹದ್ದು. ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ, ದಿಸ್ ಈಸ್ ಕಾಲ್ಡ್ ದಿ ಫೇತ್. ಸೊ ಫೇತ್ ಇನ್ ಈಶ್ವರ ವಿಲ್ ಆಲ್ವೇಸ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಅವರ್ ಸೆಲ್ಸ್. ನಮಗೆ ಈ ಫೇತ್ ಅನ್ನುವಂತಹದ್ದು ಇಷ್ಟೊಂದು ದೊಡ್ಡ ನಿಧಿಯನ್ನು ತಂದುಕೊಡುತ್ತೆ. ಸೊ ವಿ ಕ್ಯಾನ್ ಡೂ ಎನಿಥಿಂಗ್. ಹೇಗೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಆತ್ಮವಿಶ್ವಾಸ. ಇದನ್ನು ಆತ್ಮವಿಶ್ವಾಸ ಅಂತ ಹೇಳ್ತಾರೆ. ಬಿಕಾಸ್ ಭಗವಂತ ಈಸ್ ವಿತ್ ಮೀ, ಸೊ ದಟ್ ಈಸ್ ದಿ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇಲ್ಲಿ ದೇರ್ ಈಸ್ ಒನ್ ಶ್ಲೋಕ. ದ ಶ್ಲೋಕ ಇಟ್ ಸೇಸ್, ಮಂತ್ರೇ ತೀರ್ಥೆ ತೀರ್ಥೆ ದ್ವಿಜೇ ದೇವೆ ದೈವಜ್ಞೆ ಬೇಷಚೆ ಗುರೌ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಸೊ ಶಾಸ್ತ್ರದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಶಾಸ್ತ್ರದಲ್ಲಿ ಕೆಲವು ವಿಚಾರಗಳನ್ನು ಹೇಳಿದಾಗ ಅವುಗಳನ್ನು ತರ್ಕ ಮಾಡಿ ನಾ ಅರ್ಥ ಮಾಡ್ಕೋತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ತರ್ಕದಿಂದ ಏನೊಂದು ಸಿಗೋದಿಲ್ಲ, ಯಾವುದೂ ಅರ್ಥ ಆಗೋದಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇಟ್ ಈಸ್ ಶ್ರದ್ಧೆ, ಫೇತ್. ಸೊ ಶಾಸ್ತ್ರದಲ್ಲಿ ವಿಶ್ವಾಸವನ್ನ ಇಡಬೇಕು. ನಾವು ಭಗವಂತನ ವಿಚಾರದಲ್ಲಿ ವಿಶ್ವಾಸವನ್ನ ಇಡಬೇಕು. ವೇದಾಂತ ಹೇಳ್ತಾ ಇದೆ, ವಿಶ್ವಾಸ ಇಡಬೇಕು. ಒಬ್ಬ ಗುರು ಹೇಳ್ತಾ ಇದ್ದಾನೆ, ವಿಶ್ವಾಸದಲ್ಲಿ ಇಡಬೇಕು. ಇನ್ಫ್ಯಾಕ್ಟ್ ವಾಟ್ ಈಸ್ ಶ್ರದ್ಧಾ ಅನ್ನುವಂತಹದ್ದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ಗುರು ಹಿರಿಯರ ಮಾತಿನಲ್ಲಿ ವಿಶ್ವಾಸವನ್ನ ಇಡುವಂತಹದ್ದು ಈಸ್ ಕಾಲ್ಡ್ ದಿ ಶ್ರದ್ಧಾ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಗುರು ಹಿರಿಯರಲ್ಲಿ ವಿಶ್ವಾಸವನ್ನು ಇಡುವಂತಹದ್ದು, ವೇದಾಂತದಲ್ಲಿ ವಿಶ್ವಾಸವನ್ನು ಇಡುವಂತಹದ್ದು, ಶಾಸ್ತ್ರ ಗ್ರಂಥಗಳು ಏನು ಹೇಳ್ತಾ ಇದೆ ಅವುಗಳಲ್ಲಿ ವಿಶ್ವಾಸವನ್ನು ಇಡುವಂತಹದ್ದು. ಬಿಕಾಸ್ ದೇ ಆರ್ ದಿ ಪ್ರಮಾಣ್ಸ್. ಆದ್ರಿಂದ ಫೇತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ಶಾಸ್ತ್ರದ ವಿಚಾರದಲ್ಲಿ ನಾವು ಎಷ್ಟು ಫೇತ್ನ ಇಡ್ತೀವಿ, ಟು ದಟ್ ಎಕ್ಸ್ಟೆಂಟ್ ವಿ ಆರ್ ಬೆನಿಫಿಟೆಡ್. ಇಲ್ಲಿ ಯಾವ ವಿಚಾರಗಳನ್ನು ಈ ಶ್ಲೋಕದಲ್ಲಿ ಅದು ತಿಳಿಸ್ತಾ ಇದೆ ಅಂತಂದ್ರೆ, ಮಂತ್ರೇ. ಮಂತ್ರ ಅಂತ ಹೇಳಿದಾಗ ಉದಾಹರಣೆಗೆ ಲೆಟಸ್ಸೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಅಂತಂದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ಏನು ಅಂತಂದ್ರೆ, ದಿನನಿತ್ಯ ನೀನು ಗಾಯತ್ರಿ ಮಂತ್ರವನ್ನು ನೀನು ಪಠಣ ಮಾಡಿದ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಯು ಅಂತ ಹೇಳ್ತಾರೆ. ಸೊ ಗಾಯತ್ರಿ ಮಂತ್ರ ಇಸ್ ವೆರಿ ಪವರ್ಫುಲ್. ನಿನಗೆ ಪೂಜೆ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರಬಹುದು, ಆರಾಧನೆ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರಬಹುದು, ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋದಕ್ಕೆ ಟೈಮ್ ಇಲ್ಲದೆ ಇರಬಹುದು. ಬಟ್ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು 10 ನಿಮಿಷ ನೀನು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನೀನು ಪಠಣವನ್ನು ಮಾಡಿದ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಯು ಅಂತ ಹೇಳ್ತಾರೆ. ಬಿಕಾಸ್ ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ದಟ್ ಗಾಯತ್ರಿ ಮಂತ್ರ ಇಸ್ ವೆರಿ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇದೇನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಮಂತ್ರ ಅಂತಂದ್ರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನ ನೀನು ಹೆಚ್ಚು ಮನನವನ್ನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನ ನೀನು ನಿನ್ನ ಬದುಕಿನಲ್ಲಿ ಅನುಷ್ಠಾನ ಮಾಡ್ಕೋತೀಯ, ದಟ್ ವಿಲ್ ಪ್ರೊಟೆಕ್ಟ್ ಯು. ದಟ್ ಈಸ್ ಕಾಲ್ಡ್ ದಿ ಮಂತ್ರ. ಮನನಾತ್ ಇತಿ ತ್ರಾಯತೆ ಈಸ್ ಮಂತ್ರ. ಸೊ ಮಂತ್ರ ಅಂತಂದಾಗ ಅದು ಯಾವುದೇ ಮಂತ್ರವಾಗಿರಬಹುದು, ಗಾಯತ್ರಿ ಮಂತ್ರವಾಗಿರಬಹುದು, ಯಾವುದೇ ಮಂತ್ರ ಆಗಿರಬಹುದು. ಯಾವ ಮಂತ್ರವನ್ನ ನೀನು ಹೆಚ್ಚು ಮನನ ಮಾಡಿಕೊಂಡು ಅದನ್ನು ನೀನು ನಿನ್ನ ಬದುಕಿನಲ್ಲಿ ಅನುಷ್ಠಾನ ಮಾಡ್ಕೋತೀಯ, ಅದರ ಪಠಣವನ್ನು ನೀನು ಮಾಡ್ತೀಯ, ನಿನಗದು ಎಷ್ಟು ಅರ್ಥ ಆಗುತ್ತೆ, ಟು ದಟ್ ಎಕ್ಸ್ಟೆಂಟ್ ಇಟ್ ವಿಲ್ ಪ್ರೊಟೆಕ್ಟ್ ಯು. ಸೊ ದಿಸ್ ಪ್ರೋಸೆಸ್ ಆಫ್ ಮನನ ಈಸ್ ಕಾಲ್ಡ್ ದಿ ಮಂತ್ರ, ಅಂಡ್ ಮಂತ್ರ ವಿಲ್ ಪ್ರೊಟೆಕ್ಟ್ ಯು. ಸೊ ಎರಡನೇ ಮಂತ್ರೆ ತೀರ್ಥೆ. ಸೊ ಇಲ್ಲಿ ತೀರ್ಥೆ ಅಂತ ಕರೆದಿರುವಂತಹದ್ದು ನದಿಯ ನೀರು. ಸೊ ಇಲ್ಲಿ ಏನು ಹೇಳ್ತಾರೆ, ನದಿಯ ನೀರಲ್ಲಿ ನೀನು ಸ್ನಾನ ಮಾಡುವಂತಹದ್ದು ಅಂತ ಹೇಳ್ತಾರೆ. ಯಾಕೆ ನದಿಯ ನೀರಿನಲ್ಲಿ ನೀನು ಸ್ನಾನ ಮಾಡಬೇಕು? ಸೊ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ವಿ ಆಲ್ ಹ್ಯಾವ್ ಎ ಫೇತ್. ಏನು ಅಂತಂದರೆ ಗಂಗಾ ಸ್ನಾನ ಅಂತ ಹೇಳಿದಾಗ, ಬಿಕಾಸ್ ದ ರಿವರ್ ಗಂಗಾ ಈಸ್ ವೆರಿ ಪ್ಯೂರ್.
ಗಂಗಾ ಮಾತೆ ಅಂತಲೇ ನಾವು ಕರಿತೀವಿ. ಸೊ ಗಂಗೆ ಅವಳು ಎಷ್ಟು ಪವಿತ್ರವಾಗಿದ್ದಾಳೆ ಅಂತಂದರೆ ನಮ್ಮೆಲ್ಲರನ್ನ ಪಾವನವನ್ನಾಗಿ ಮಾಡ್ತಾಳವಳು. ದಟ್ ಮೀನ್ಸ್ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಅವಳು ನಮ್ಮೆಲ್ಲ ಪಾಪ ಕರ್ಮಗಳನ್ನು ನಾಶ ಮಾಡ್ತಾಳೆ ಎನ್ನುವಂತಹ ಒಂದು ನಂಬಿಕೆ. ಯಾಕೆ ಅಂತಂದರೆ ಶಿ ಈಸ್ ಸೋ ಮಚ್ ಪವಿತ್ರ. ದ ರಿವರ್ ಗಂಗಾ ಈಸ್ ಸೋ ಮಚ್ ಪವಿತ್ರ. ಅಂತಹ ಪವಿತ್ರ ಗಂಗೆಯಲ್ಲಿ ನೀನು ಮಿಂದರೆ ಅಂತಂದ್ರೆ ನೀನು ಸ್ನಾನವನ್ನು ಮಾಡಿದ್ರೆ ಇಟ್ ವಿಲ್ ರಿಮೂವ್ ಆಲ್ ಯುವರ್ ಸಿನ್ಫುಲ್ ಆಕ್ಷನ್ಸ್. ಸೊ ನಿನ್ನ ಪಾಪ ಕರ್ಮಗಳನ್ನೆಲ್ಲ ಈ ಗಂಗೆ ಪುನೀತಗೊಳಿಸ್ತಾಳೆ, ಪಾವನವನ್ನಾಗಿ ಮಾಡ್ತಾಳೆ. ಸೊ ಎಗೇನ್ ಇದು ಇಟ್ಸ್ ಎ ಫೇತ್. ನಾವು ಗಂಗೆಯ ಮೇಲಿಟ್ಟಿರುವಂತಹ ಫೇತ್ ಇದು. ಸೊ ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ. ಯಾವಾಗ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿ, ನಮ್ಮ ತಲೆಯಲ್ಲಿ ಅದೇ ತುಂಬಿಕೊಂಡಿರುತ್ತೆ, ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರೆ ನನ್ನ ಪಾಪ ಕರ್ಮಗಳು ನಾಶವಾಗುತ್ತೆ ಎನ್ನುವಂತಹ ನಂಬಿಕೆಯನ್ನು ನಾನು ಇಟ್ಕೊಂಡು ನಾನು ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಅನ್ನೋ ಅಷ್ಟರಲ್ಲೇನವೇ ಆಗ್ಲೇನವೇ ಒಂದು ರೀತಿಯ ಪ್ರಾರ್ಥನೆ. ನಾನು ಇಂತಹ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ. ಸೊ ಗಂಗಾ ಮಾತೆ ಈಗ ನಾನು ಏನೇನು ಗೊತ್ತಿಲ್ಲದೆ ಮಾಡಿರುವಂತಹ ಆ ಎಲ್ಲ ನನ್ನ ಪಾಪ ಕರ್ಮಗಳನ್ನು ಅವಳು ನಾಶ ಮಾಡ್ತಾಳೆ. ಆ್ಯಂಡ್ ಐ ವಿಲ್ ಬಿಕಮ್ ವೆರಿ ಪ್ಯೂರ್. ಸೊ ದಿಸ್ ಈಸ್ ಅವರ್ ಪ್ರೇಯರ್ ವೈಲ್ ಟೇಕಿಂಗ್ ಎ ಡಿಪ್ ಇನ್ ದಿ ಗಂಗಾ ರಿವರ್. ಸೊ ಬಟ್ ತೀರ್ಥ ಅಂತ ಹೇಳಿದಾಗ ಅದು ಯಾವುದೇ ನದಿ ಆಗಿರಬಹುದು, ಯಾವುದೇ ನದಿಯ ನೀರಾಗಿರಬಹುದು. ಗಂಗೆಯಂತೆ ನಮ್ಮಲ್ಲಿ ಅನೇಕ ನದಿಗಳು ಹರಿಯತ್ವೆ, ಅನೇಕ ಪುಣ್ಯಕ್ಷೇತ್ರಗಳಿವೆ. ಸೊ ಯಾವುದೇ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿ ಆ ಕ್ಷೇತ್ರ ದರ್ಶನಕ್ಕೆ ನಾವು ಹೋದಾಗ ಅಲ್ಲಿ ಹರಿಯುವಂತಹ ನದಿಯಲ್ಲಿ ಸ್ನಾನ ಮಾಡಿದಾಗ, ಬಿಕಾಸ್ ಇಟ್ ಈಸ್ ಎ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ, ಅಲ್ಲಿ ಹರಿತಾ ಇರುವಂತಹ ನದಿ ಈಸ್ ಆಲ್ಸೋ ವೆರಿ ಪವಿತ್ರ. ಸೊ ದಿಸ್ ವಿಲ್ ಆಲ್ಸೋ ರಿಮೂವ್ ಮೈ ಸಿನ್ಫುಲ್ ಆಕ್ಷನ್ಸ್. ಸೊ ದಿಸ್ ಶುಡ್ ಬಿ ಅವರ್ ಪ್ರೇಯರ್ ಆ್ಯಂಡ್ ಆಟಿಟ್ಯೂಡ್. ಸೊ ತೀರ್ಥೆ ಮೀನ್ಸ್ ನದಿಯ ನೀರಿನಲ್ಲಿ ಸ್ನಾನ ಮಾಡಿದಾಗ ಅದು ನಮ್ಮ ಪಾಪ ಕರ್ಮಗಳನ್ನು ತೊಳೆದು ಹಾಕತ್ತೆ. ಸೊ ಆ ಒಂದು ನಂಬಿಕೆ, ಆ ಒಂದು ಫೇತ್ ನಮ್ಮಲ್ಲಿದೆ. ಸೊ ಇಟ್ ವಿಲ್ ವಾಶ್ ಅವೇ ಆಲ್ ಅವರ್ ಸಿನ್ಫುಲ್ ಆಕ್ಷನ್ಸ್. ಸಾಮಾನ್ಯವಾಗಿ ನದಿ ಅಂತಂದಾಗ ಇಟ್ ಈಸ್ ಜಸ್ಟ್ ಎ ವಾಟರ್. ಬಟ್ ನಮ್ಮ ಆಟಿಟ್ಯೂಡನ್ನು ವಿ ಆರ್ ಟೇಕಿಂಗ್ ಎ ಡಿಪ್ ಇನ್ ದಿಸ್ ಹೋಲಿ ರಿವರ್ ಅಂತ. ನದಿಯ ನೀರು ಅಂತಂದಾಗ ಇಟ್ ಈಸ್ ಜಸ್ಟ್ ಲೈಕ್ ಈ ಬೇರೆ ನೀರಿನಂತೆ ಅದು ಕೂಡ ಒಂದು ನೀರು, ನದಿಯ ನೀರು. ಬಟ್ ಆದರೆ ಅಲ್ಲಿ ಇರುವಂತಹ ನಮ್ಮ ಆಟಿಟ್ಯೂಡ್ ಏನು ಅಂತಂದರೆ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ, ಪುಣ್ಯಕ್ಷೇತ್ರದಲ್ಲಿ ಇಂತಹ ಒಂದು ನದಿಯ ನೀರು ಇಲ್ಲಿ ಈ ಮಾರ್ಗದಲ್ಲಿ ಹರಿತಾ ಇದೆ, ಇಲ್ಲಿ ಕೂಡ ನಾನು ಸ್ನಾನವನ್ನು ಮಾಡಿದ್ರೆ ಈ ನದಿಯ ನೀರು ಕೂಡ ಗಂಗೆಯಷ್ಟೇ ಪವಿತ್ರಳು. ಸೊ ಈವನ್ ಇಲ್ಲಿ ನಾನು ಸ್ನಾನ ಮಾಡಿದ್ರು ಕೂಡ ಈ ನದಿಯ ನೀರು ನನ್ನ ಪಾಪ ಕರ್ಮಗಳನ್ನು ನಾಶ ಮಾಡುತ್ತೆ ಅನ್ನುವಂತಹ ನಂಬಿಕೆ ನನ್ನಲ್ಲಿ ಇರೋದ್ರಿಂದ ಅಲ್ಲಿ ಸ್ನಾನ ಮಾಡೋದಕ್ಕೆ ಆ ನದಿಯ ಹತ್ರ ಹೋದಾಗ, ಅಲ್ಲಿ ಮುಳುಗುವಾಗ, ದಿಸ್ ವಿಲ್ ಬಿ ಮೈ ಪ್ರೇಯರ್. ಆ್ಯಂಡ್ ಹಿಯರ್ ಆ ನದಿ ನೀರು ನನ್ನ ಪಾಪ ಕರ್ಮಗಳನ್ನು ನಾಶ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದ ಫೇತ್ ವಿಚ್ ಐ ಹ್ಯಾವ್, ಇಟ್ ವಿಲ್ ರಿಮೂವ್ ಮೈ ಸಿನ್ಫುಲ್ ಆಕ್ಷನ್ಸ್. ಸೊ ಹೀಗೆ ಮಂತ್ರೇ ತೀರ್ಥೆ ದ್ವಿಜೆ. ಇಲ್ಲಿ ದ್ವಿಜ ಅಂತಂದ್ರೆ ಬ್ರಾಹ್ಮಣ ಅನ್ನೋ ಅರ್ಥ. ದ್ವಿಜ ಮೀನ್ಸ್ ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಂತಂದಾಗ ಮೊದಲು ಮನಸ್ಸಿಗೆ ಬರುವಂತಹದ್ದು ಒಬ್ಬ ಪುರೋಹಿತ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಒಬ್ಬ ಬ್ರಾಹ್ಮಣ ಅಂತಂದಾಗ ಅವನ ಒಂದು ಜೀವನ ನಿರ್ವಹಣೆಗೆ ಅವನು ಆರಿಸಿಕೊಂಡಿರುವಂತಹ ಒಂದು ಕಸುಬು ಏನು ಅಂತಂದ್ರೆ ಪೌರೋಹಿತ್ಯ. ಪೌರೋಹಿತ್ಯ ಅಂತಂದ್ರೆ ಏನು? ಆ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನಗಳ ಅಂತಂದ್ರೆ ಪೌರೋಹಿತ್ಯ ಅಂತಂದಾಗ ಅಲ್ಲಿ ಪುರ ಅನ್ನುವಂತಹದ್ದು. ಪುರ ಮೀನ್ಸ್ ಒಂದು ಕಮ್ಯುನಿಟಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಒಂದು ಪ್ರದೇಶ. ಸೊ ಆ ಪ್ರದೇಶದಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಹಿತವನ್ನು ಬಯಸುವಂತಹದ್ದು ದಿಸ್ ಬ್ರಾಹ್ಮಣ. ಸೊ ಅವ್ರಗಳಿಗೆಲ್ಲ ಇವನು ವಿಚಾರಗಳನ್ನು ತಿಳಿಸ್ಕೊಡುವಂತಹದ್ದು, ಮಾರ್ಗದರ್ಶನವನ್ನು ಮಾಡುವಂತಹದ್ದು, ಭಗವಂತನ ವಿಚಾರವನ್ನು ತಿಳಿಸುವಂತಹದ್ದು,
ಪೂಜೆ ಪುನಸ್ಕಾರ, ಹೋಮ ಹವನ. ಸೊ ಹೀಗೆ ಅಲ್ಲಿಯ ಜನಗಳ ಯೋಗಕ್ಷೇಮಕ್ಕೆ ಬೇಕಾಗುವಂತಹ ಯಾವುದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಒದಗಿಸುವಂತಹದ್ದು ದಿಸ್ ಪುರೋಹಿತ. ಸೊ ಒಂದು ಮನೆಯಲ್ಲಿ ದೇವತಾ ಕಾರ್ಯ ಆಗಿರಬಹುದು, ಹೋಮ ಹವನ ಇರಬಹುದು, ಅಥವಾ ಒಂದು ಪಿತೃ ಕಾರ್ಯ ಇರಬಹುದು. ಸೊ ದಿಸ್ ಪುರೋಹಿತ, he must be available there. So he will guide us to perform all these rituals. ಸೊ ನಮಗೆ ಏನು ಒಂದು ನಂಬಿಕೆ ಯಾವ ಥರ ಇರುತ್ತೆ ಅಂತಂದರೆ, ಪುರೋಹಿತ ಇವತ್ತು ಮನೆಗೆ ಬಂದು ಇವೆಲ್ಲವನ್ನು ಮಾಡಿಸ್ತಾ ಇದ್ದಾನೆ, ಸೊ ನಮ್ಮ ಮನೇಲಿ ಎಲ್ರಿಗೂ ಒಳ್ಳೆಯದಾಗತ್ತೆ. ಅಥವಾ ಒಂದು ದೇವಸ್ಥಾನದಲ್ಲಿ ಎಲ್ಲರ ಪರವಾಗಿ ಒಂದು ದೇವತಾ ಕಾರ್ಯ ನಡೀತಾ ಇದೆ ಅಂತಂದರೆ ಇಡೀ ಒಂದು ಪುರದಲ್ಲಿ ಎಲ್ಲರ ಏಳಿಗೆ ಆಗತ್ತೆ. ಬಿಕಾಸ್ ದಿಸ್ ಪುರೋಹಿತ ಹ್ಯಾಸ್ ಕಮ್ ಅಂಡರ್ ಹಿಸ್ ಗೈಡೆನ್ಸ್, ದೀಸ್ ರಿಚುವಲ್ಸ್ ಆರ್ ಗೋಯಿಂಗ್ ಆನ್. ಸೊ ಇಲ್ಲೆಲ್ಲ ಕೂಡ ನಡೀತಾ ಇರುವಂತಹದ್ದು ಯಾವುದು ಅಂತಂದರೆ ಇಟ್ ಈಸ್ ದಿ ಫೇತ್. ಇಟ್ ಈಸ್ ನಾಟ್ ದಿ ಜ್ಞಾನ, ಇಟ್ ಈಸ್ ದಿ ಫೇತ್. ಸೊ ಹೀಗೆ ನಾವು ಮಾಡುವಂತಹ ಕಾರ್ಯ ವಿಲ್ ಅಟೈನ್ ದಿ ಯಶಸ್ಸು. ಅಂಡ್ ನೆಕ್ಸ್ಟ್, ಮಂತ್ರೇ ತೀರ್ಥೆ ದ್ವಿಜೇ ದೇವೆ. ದೇವೆ ಅಂತಂದ್ರೆ ಭಗವಂತ, ಈಶ್ವರ. ಸೊ ಈಶ್ವರ ಅಂತಂದಾಗ ಒನ್ಸ್ ಅಗೇನ್ ಯಾವುದೇ ನಮ್ಮ ಇಷ್ಟ ದೈವ, ಅವನಲ್ಲಿ ಪ್ರಾರ್ಥನೆಯನ್ನ ಮಾಡುವ ಮೂಲಕ ವಿ ಹ್ಯಾವ್ ಟು ಸರೆಂಡರ್ ಅಟ್ ದಿ ಫೀಟ್ ಆಫ್ ದಿ ಲಾರ್ಡ್. ಸೊ ನಮಗೆ ಒಂದು ದೈವ ಸಹಾಯ ಬೇಕು ಅನ್ನುವಂತಹದ್ದು. ಪರಮಾತ್ಮನಿಗೆ ನಾವು ಯಾಕೆ ನಮಸ್ಕಾರವನ್ನು ಮಾಡ್ತೀವಿ ಅಂತಂದರೆ, ಹಿ ವಿಲ್ ಪ್ರೊಟೆಕ್ಟ್ ಅಸ್, ಹಿ ವಿಲ್ ಗೈಡ್ ಅಸ್, ಬಿಕಾಸ್ ಹಿ ಈಸ್ ದಿ ಪ್ರೊವೈಡರ್. ನಮಗೆ ಬೇಕಾಗಿರುವಂತಹದ್ದನ್ನು ಕೊಡ್ತಾ ಇರೋವನು, ಕೊಡೋವನು, ಒದಗಿಸೋವನು ಎಲ್ಲ ಅವನೇ ಆಗಿದ್ದಾನೆ. ಸೊ ಹಿ ಹ್ಯಾಸ್ ಟು ಗಿವ್, ಅವನು ಕೊಡಲೇಬೇಕು. ಯಾಕೆ ಅಂತಂದರೆ ವಿ ಆರ್ ಹಿಸ್ ಡಿವೋಟೀಸ್. ಸಿ, ದಿಸ್ ಈಸ್ ದಿ ಫೇತ್. ಅವನು ಯಾಕೆ ನನಗೆ ಕೊಡಲೇಬೇಕು ಅಂತಂದರೆ, ನಾನು ನಿನ್ನ ಭಕ್ತ ಕಣಯ್ಯ, ನನಗೆ ಕೊಡದೆ ಇನ್ಯಾರು ಕೊಡ್ತೀಯ. ಸಿ, ಭಗವಂತ ಅಂತಂದರೆ ಹಿ ಈಸ್ ಸೋ ಫ್ರೆಂಡ್ಲಿ. ಅಷ್ಟು ಫೇತ್ ನನ್ನ ಮತ್ತು ಭಗವಂತನ ಮಧ್ಯೆ ಇರುತ್ತೆ. ಆ ನಂತರದಲ್ಲಿ ದೈವಜ್ಞೆ. ಇಲ್ಲಿ ಈ ಸಂದರ್ಭದಲ್ಲಿ ದೈವಜ್ಞ ಅಂತ ಹೇಳಿದಾಗ ಅಸ್ಟ್ರಾಲಜರ್ ಅಂತ ನಾವೇನು ಹೇಳ್ತೀವಿ ಆ ಅರ್ಥವನ್ನು ಕೊಡುತ್ತೆ. ಸೊ ಪಂಡಿತ ಅಂತ ಹೇಳ್ತೀವಿ, ಶಾಸ್ತ್ರಗಾರ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ನಾವು ಹುಟ್ಟಿದಾಗ ಒಂದು ಜಾತಕ ಅಂತ ಬರ್ಸಿರ್ತಾರೆ. ಸೊ ಜಾತಕವನ್ನು ಓದಿ ಏನಾದರೂ ಅಲ್ಲಿ ಒಂದು ದೋಷ ಇದೆ, ಒಂದು ಸಮಸ್ಯೆ ಇದೆ, ಇಂತಹ ಪರಿಹಾರವನ್ನು ಮಾಡಬಹುದು ಅಂತ ಅಲ್ಲಿ ಸೂಚಿಸಿರ್ತಾರೆ. ಅಂತಹದ್ದನ್ನು ನಮಗೆ ತಿಳಿಸ್ಕೊಟ್ಟು ನಮಗೆ ಒಂದು ಪರಿಹಾರವನ್ನು ಕೊಡುವಂತಹವನು ಈ ದೈವಜ್ಞ. ಸೊ ನಂಬಿಕೆ ಎನ್ನುವಂತಹದ್ದು ಅವನ ಮೇಲೆ ಕೂಡ ಇರಬೇಕು. ಯಾಕೆ ಅಂತಂದರೆ ನಾವು ಯಾವುದೋ ಒಂದು ಸಮಸ್ಯೆ ಅಂತ ಹೇಳಿ ಅವನ ಹತ್ರ ಹೋಗಿರ್ತೀವಿ, ಹೋದಾಗ ಅವನು ಕೊಡುವಂತಹ ಪರಿಹಾರದಿಂದ ನನಗೆ ಒಳ್ಳೆಯದಾಗತ್ತೆ ಅನ್ನುವ ನಂಬಿಕೆ ನನ್ನಲ್ಲೂ ಕೂಡ ಇರಬೇಕು. ಸೊ ವಿ ಹ್ಯಾವ್ ಫೇತ್ ಆನ್ ಹಿಮ್ ಆಲ್ಸೋ. ಸೊ ಇಲ್ಲಿ ಮುಖ್ಯವಾಗಿ ಈ ಶ್ಲೋಕ ಏನು ತಿಳಿಸ್ತಾ ಇದೆ ಅಂತಂದರೆ, ಫೇತ್ ಅನ್ನುವಂತಹದ್ದು ಎಷ್ಟು ದೊಡ್ಡ ವರ್ಡ್ ಅನ್ನುವಂತಹದ್ದನ್ನು ಇಲ್ಲಿ ಈ ಶ್ಲೋಕ ತಿಳಿಸ್ತಾ ಇದೆ. ಸೊ ಇಲ್ಲಿ ಒಬ್ಬ ಮನುಷ್ಯ ಯಾಕೆ ಈ ಒಂದು ವಿಚಾರದಲ್ಲಿ ದೈವ, ದೇವ ಆರ್ ದಿಸ್ ವೇದಾಂತದ ವಿಚಾರ ಅಂತಂದಾಗ ಭಗವಂತನ ವಿಚಾರದಲ್ಲಿ ಯಾಕೆ ಈ ಒಂದು ಫೇತ್ನ ಇಟ್ಕೊಂಡಿರಬೇಕು, ಶ್ರದ್ಧೆಯನ್ನು ಇಟ್ಕೊಂಡಿರಬೇಕು ಅಂತಂದರೆ, ಬಿಕಾಸ್ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಗೋ ವೆರಿ ಸ್ಮೂತ್ಲಿ ಇನ್ ದಿ ಲೈಫ್. ಆ ಬದುಕು ಅನ್ನುವಂತಹದ್ದು ಬಹಳ ಸುಲಭವಾಗಿ ಅವನನ್ನು ಮುಂದೆ ಹೋಗೋ ಹಾಗೆ ಮಾಡುತ್ತೆ. ಯಾಕೆಂತಂದರೆ ಲೈಫ್ ಅಂತ ಹೇಳಿದಾಗ ಅಲ್ಲಿ ಆಲ್ವೇಸ್ ಅನೇಕ ತಿರುವುಗಳು ಬಹಳ ಸಡನ್ನಾಗಿ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ನಾವು ಅಂದ್ಕೊಂಡಿರದೇ ಇರುವಂತಹ ಅನೇಕ ಬೇರೆ ಬೇರೆ ರೀತಿಯ ತಿರುವುಗಳು ನಮ್ಮ ಬದುಕಿನಲ್ಲಿ ಬರುತ್ತೆ. ನಾವು ಇವತ್ತು ಏನು ಅಂದ್ಕೊಂಡಿದ್ದೀವಿ ಮುಂದೆ ಕೂಡ ನಮ್ಮ ಬದುಕು ಹೀಗೆ ಇರುತ್ತೆ, ಆ ರೀತಿ ಅಲ್ಲ. ಬದುಕು ಈಸ್ ನಾಟ್ ಲೈಕ್ ದಟ್. ದೆರ್ ಆರ್ ಸೋ ಮೆನಿ ಬದುಕಿನಲ್ಲಿ ತಿರುವುಗಳು ಅಂತ ಹೇಳ್ತಾರೆ. ಸೊ ಅಂತಹ ಎಲ್ಲ ತಿರುವುಗಳಲ್ಲಿ, ಎಲ್ಲ ಸಿಚುವೇಶನ್ಸ್ಗಳಲ್ಲಿ ನಾವು ಅವುಗಳನ್ನು ಎದುರಿಸಿ ನಾವು ಮುಂದೆ ಮುಂದೆ ಬರಬೇಕು. ಸೊ ಬದುಕಿನಲ್ಲಿ ನಾನು ಮುಂದೆ ಬರಬೇಕು ಅಂತಂದಾಗ ಇಂತಹ ತಿರುವುಗಳಿರಬಹುದು ಅಥವಾ ಸಿಚುವೇಶನ್ಸ್ಗಳಿರ್ಬೋದು, ಅಲ್ಲಿ ಅಡ್ಡ ಬರುವಂತಹ ಅನೇಕ ಸಮಸ್ಯೆಗಳಿರಬಹುದು, ಅವೆಲ್ಲವನ್ನ ನಾನು ಎದುರಿಸ್ತೀನಿ ಅಂತಂದಾಗ ಆ ಎದುರಿಸೋದಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಕೊಡೋನು ಯಾರು ಅಂತ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್ ಹಿಮ್ ಆಸ್ ಹಿ ಈಸ್ ದಿ ಪ್ರೊವೈಡರ್. ನನಗೆ ಬೇಕಾಗಿರುವಂತಹದ್ದನ್ನು ಅವನು ಕೊಡೋನು. ಸೊ ನಾನು ಎದುರಿಸ್ತೀನಿ, ಬಟ್ ಗಿವ್ ಮಿ ಸ್ಟ್ರೆಂತ್, ದಟ್ ಈಸ್ ಮೈ ಪ್ರೇಯರ್. ಸೊ ಅದರಿಂದ ನಮ್ಮ ಬದುಕು ಹೇಗೆ ಬಹಳ ಸ್ಮೂತಾಗಿ ಮುಂದೆ ಸಾಗತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಫೇತ್.
ಅಂಡ್ ಭೇಷಜೆ ಅಂತ ಹೇಳ್ತಾರೆ. ಭೇಷಜೆ ಅಂತಂದ್ರೆ ಅಗೇನ್ ನೇರವಾದ ಅರ್ಥ ಭೇಷಜೆ ಅಂತಂದ್ರೆ ಔಷಧ. ಅಗೇನ್ ಔಷಧ ಅಂತಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ದಿ ಪರಿಹಾರ. ಭೇಷಜ ಅಂತಂದ್ರೆ ಪರಿಹಾರ. ಸೊ ಒಂದು ಪರಿಹಾರವನ್ನು ಸೂಚಿಸಿದಾಗ ಆ ಪರಿಹಾರಕ್ಕೆ ತಕ್ಕಂತೆ ಅದನ್ನು ನಾನು ಉಪಯೋಗಿಸ್ಕೋಬೇಕು, ಅಳವಡಿಸ್ಕೋಬೇಕು. ಸೊ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತಂದಾಗ ಕೂಡ ಐ ಶುಡ್ ಹ್ಯಾವ್ ಫೇತ್. ಸೊ ಫೇತ್ ಈಸ್ ಸಚ್ ಎ ಬಿಗ್ ವರ್ಡ್. ಕೇವಲ ಭಗವಂತನ ಮೇಲೆ ಫೇತ್ ಇದ್ರೆ ಸಾಲದು. ಸೊ ಭಗವಂತನ ಮೂಲಕವಾಗಿ ಸಿಗುವಂತಹ ಅನೇಕ ಪರಿಹಾರಗಳು ನನಗೆ ಸಿಗ್ತಾ ಇದೆ ಅಂತಂದಾಗ ಆ ಪರಿಹಾರಗಳನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೋಬೇಕಲ್ಲ. ಆ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅವಾಗಲೂ ಕೂಡ ಫೇತ್ ಇರಬೇಕು. ಈ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಆಗುತ್ತೋ ಇಲ್ವೋ, ವಿ ಶುಡ್ ನಾಟ್ ಥಿಂಕ್ ದಟ್. ಸೊ ಒಂದು ಪರಿಹಾರ ಅನ್ನೋಂತಹದ್ದು ಬಂದಿದೆ. ಈಗ ಏನೋ ಒಂದು ಸಮಸ್ಯೆ ಅಂತ ಡಾಕ್ಟರ್ ಹತ್ರ ಹೋದಾಗ ಅವರು ಒಂದು ಔಷಧಿಯನ್ನು ಕೊಡ್ತಾರೆ. ಔಷಧಿ ಕೊಟ್ಟಿದ್ದಾರೆ ಅನ್ನುವಂತಹ ನಂಬಿಕೆ ನನ್ನಲ್ಲಿ ಇರಬೇಕು ಅಷ್ಟೇ ಹೊತ್ತು ಏನು ಈ ಔಷಧಿ ವರ್ಕ್ ಮಾಡತ್ತಾ. ಸಿ ನಾಟ್ ದಟ್ ಕ್ಯಾಲ್ಕುಲೇಷನ್. ಯು ಶುಡ್ ನಾಟ್ ಕ್ಯಾಲ್ಕುಲೇಟ್ ದಟ್. ಅದನ್ನು ನಾವು ಮೆಷರ್ ಮಾಡಬಾರ್ದು. ಸೊ ಇಲ್ಲಿ ನಮಗೆ ಒಂದು ಸಮಸ್ಯೆ ಇತ್ತು, ಡಾಕ್ಟರ್ ಹತ್ರ ಹೋಗಿದ್ದೆ, ಅವರು ಔಷಧಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದಿ ಔಷಧ. ಸೊ ಇದು ಇಟ್ ವಿಲ್ ಕ್ಲಿಯರ್ ಮೈ ಪ್ರಾಬ್ಲಮ್, ಇಟ್ ವಿಲ್ ಸಾಲ್ವ್ ಮೈ ಪ್ರಾಬ್ಲಮ್. ಸೊ ದಟ್ ಈಸ್ ಫೇತ್. ಸೊ ಫೇತ್ ಈಸ್ ಎ ವೆರಿ ಬಿಗ್ ವರ್ಡ್, ಎಸ್ಪೆಷಲಿ ಇನ್ ವೇದ ಅಂತ. ಫೇತ್ ಅನ್ನುವಂಥದ್ದು ಬಹಳ ದೊಡ್ಡ ಪದ ಇದು. ಸೊ ಅದರಿಂದ ಹೀಗೆ ಆ ನಂತರದಲ್ಲಿ ಒಬ್ಬ ಗುರುವಿನ ಮೇಲೆ ಕೂಡ ನಮಗೆ ಫೇತ್ ಇರಬೇಕು. ಯಾಕೆಂತಂದರೆ ಗುರು ಅಂತ ಹೇಳಿದಾಗ ಹಿ ಈಸ್ ದಿ ಟೀಚರ್. ಟೀಚರ್ ಅಂತಂದ್ರೆ ಏನು? ಹಿ ಗಿವ್ಸ್ ಅಸ್ ದಿ ನಾಲೆಡ್ಜ್. ಯಾವ ಥರ ನಾಲೆಡ್ಜು? ಬಿಕಾಸ್ ನಾಟ್ ಓನ್ಲಿ ನಾಲೆಡ್ಜ್ ಅವನು ಕೊಡುವಂತಹದ್ದು, ಹಿ ಈಸ್ ಅವರ್ ವೆಲ್ ವಿಷರ್ ಆಲ್ಸೋ. ಸೊ ಒಬ್ಬ ಗುರುವಿನ ಮೇಲೆ ಕೂಡ ನಮ್ಗೆ ಆ ರೀತಿ ನಂಬಿಕೆ ಇರಬೇಕು. ಯಾಕೆಂದರೆ ಭಗವಂತನನ್ನು ತೋರಿಸ್ಕೊಟ್ಬಿಟ್ಟು ನೋಡಪ್ಪ ಅವನೇ ಭಗವಂತ ಅಂತ ತೋರಿಸುವಂತಹದ್ದು ಈಸ್ ದಿ ಗುರು. ಗುರುವಿಂದ ನಮಗೆ ಭಗವಂತ ಸಿಗ್ತಾನೆ ಅಷ್ಟೇ ಹೊತ್ತು ಗುರು ಈಸ್ ಬಿಗರ್ ದ್ಯಾನ್ ದಿ ಭಗವಂತ ಅಂತ ಅದಕ್ಕೆ ಹೇಳೋದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಹೀಗೆ ಈ ಫೇತ್ ಅನ್ನುವಂಥದ್ದು ಒಟ್ಟಿನಲ್ಲಿ ಏನು ಅಂತಂದರೆ, ಯಾದೃಶಿ ಭಾವನಾ ಯಸ್ಯ, ಯಾರಿಗೆ ಈ ಫೇತ್ ಬಗ್ಗೆ ಎಷ್ಟು ದೊಡ್ಡ ವಿಶ್ವಾಸ ಇರುತ್ತೆ, ಟು ದಟ್ ಎಕ್ಸ್ಟೆಂಟ್ ಫಾರ್ ಸಚ್ ಎ ಪರ್ಸನ್ ಸಿದ್ಧಿರ್ಭವತಿ ತಾದೃಶಿ. ಸೊ ಟು ದಟ್ ಎಕ್ಸ್ಟೆಂಟ್ ಹಿ ವಿಲ್ ಬಿ ಬೆನಿಫಿಟೆಡ್. ಸೊ ಮುಖ್ಯವಾಗಿ ಫೇತ್ ಎನ್ನುವಂತಹದ್ದು ಇಟ್ ವರ್ಕ್ಸ್ ನಮ್ಮ ಜೀವನದಲ್ಲಿ, ಇಟ್ ವರ್ಕ್ಸ್ ಎ ಲಾಟ್. ಸೊ ಇಂತಹ ಫೇತ್ ಅನ್ನೋದನ್ನು ನಾವು ಕನ್ನಡದಲ್ಲಿ ಶ್ರದ್ಧೆ ಅಂತ ಕರಿತೀವಿ. ಸೊ ಆಧ್ಯಾತ್ಮದಲ್ಲಿ ಶ್ರದ್ಧೆ ಎನ್ನುವಂತಹದ್ದು ಬಹಳ ದೊಡ್ಡ ಪದ. ಸೊ ಇಟ್ಸ್ ಎ ವೆರಿ ಗ್ರೇಟ್ ವರ್ಡ್, ಶ್ರದ್ಧೆ ಎನ್ನುವಂತಹದ್ದು. ಮತ್ತಷ್ಟು ವಿಚಾರಗಳಿದೆ. ಮತ್ತಷ್ಟು ವಿಚಾರಗಳನ್ನು ತಿಳಿದು ನಂತರದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಪರಮಾತ್ಮನ ಸಹಸ್ರನಾಮಗಳ ಅರ್ಥವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.